ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಹೊಸ ಹೊಸ ರುಚಿಗಳನ್ನ ನಮಗೆ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ GFC ಖ್ಯಾತಿಯ ಕೃಷ್ಣಪ್ಪನವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕೃಷ್ಣಪ್ಪರೇ, ಏನ್ರಿ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಮುರಳಿಯವರೇ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಕೃಷ್ಣಪ್ಪನವರೇ. GFC ಕೃಷ್ಣಪ್ಪ ಅಂದರೆ ತಪ್ಪಾಗಲಾರದು. ಜೆಫ್ರಿ ಕೃಷ್ಣಪ್ಪನವರು ನಮ್ಮ ಬ್ಯಾಡ್ರಾಯಂಪುರದ ಹತ್ರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ರೋಡಲ್ಲಿ ಮುಂದ್ಗಡೆ ಇದೆ. ಬಸ್ ಸ್ಟ್ಯಾಂಡ್ಗಿಂತ ಹಿಂಭಾಗ ರೋಡಲ್ಲಿ ಮುಂದೆ ಬಂತು ಅಂದರೆ GFC ಚಿಕನ್ ಅಂತ ಸಿಗುತ್ತೆ. ಅಲ್ಲೋದ್ರೆ KG ಗಟ್ಟಲೆ ಕಬಾಬ್ ತಿನ್ಬೋದು. ದೊಡ್ಡ ದೊಡ್ಡ ಹಾಟ್ ಬಾಕ್ಸಲ್ಲಿ ಬಿಸಿ 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 ಯಾವಾಗ ಹೋದ್ರೂ ಒಳ್ಳೆ ಅದ್ಭುತವಾಗಿರುವಂಥ ಬಿರಿಯಾನಿನ ಎತ್ತಿಟ್ಟಿರ್ತಾರೆ. ಯಾವಾಗ ಬೇಕಾದ್ರೂ ಬಿರಿಯಾನಿನ ತಗೋಬೋದು, ತಿನ್ಕೋಬೋದು, ನೋಡ್ಕೋಬೋದು, ಬರ್ಬೋದು. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಏನು ಮಾಡ್ತಾ ಇದ್ದೀರಾ? ಇವತ್ತು ಒಂದು ಬೋಟಿ ಫ್ರೈ ಮಾಡಿ ತೋರ್ಸೋಣ ಅಂತೇಳಿ. ಬೋಟಿ ಫ್ರೈ ನಿಮ್ಮ ಹೋಟ್ಲಲ್ಲಿ ಮಾಡಲ್ವಲ್ಲ? ಮಾಡಲ್ಲ. ಏನಕ್ಕೆ ಇವಾಗ ಇಲ್ಲಿ ಮಾಡ್ತಾ ಇದ್ದೀರಾ ನೀವು? ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ. ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ. ಓಕೆ, ಆರ್ಡರ್ ವಿಶೇಷ ಒಂದಿದೆ. ಹೇಳಿ. ಬೋಟಿ ಏನ್ ಮಾಡ್ತಾರೆ ಅಂದ್ರೆ ಅಂಗಡಿಲಿ ಹೋಗ್ತಾರೆ, ತಗೊಳ್ತಾರೆ, ಅಲ್ಲೇ ಕಟ್ ಮಾಡಿಬಿಡ್ತಾರೆ. ಅದನ್ನ ತುಂಬಾ ಜನಕ್ಕೆ ಬೋಟಿ ತಿನ್ಬೇಕು ಅಂತ ಇಷ್ಟ ಇರ್ತದೆ. ಬಟ್ ಅದ್ರ ಮಾಡೋ ವಿಧಾನ ಯಾರು ಸರಿಯಾಗಿ ಕಲ್ತಿಲ್ಲ. ಯಾರು ಕಲ್ತಿಲ್ಲ? ಅದು ಕಲ್ತ್ಕೋಬೇಕು ಎಲ್ಲರೂ. ಬೋಟಿ ಫ್ರೈ ಮಾಡಕ್ಕೆ ಏನೇನು ತಿಂದ್ರೆ ಹೇಳಿ. ಬೋಟಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೋಟಿ, ಲಿವರ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ತುರಿ, ಹುರಿಗಡಲೆ, ಗಸಗಸೆ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಬಟಾಣಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಒಳ್ಳೆ ಬೋಟಿ ಫ್ರೈ ಮಾಡ್ಕೋಬಹುದು. ಬೋಟಿ ಫ್ರೈ ಮಾಡ್ಕೋಬಹುದು. ಗೌಡರ ಶೈಲಿಲಿ ಒಂದು ಬೋಟಿ ಫ್ರೈ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಓಕೆ ಕೃಷ್ಣ, ಶುರು ಮಾಡ್ಕೊಳ್ಳಿ. ಈಗ ಮೊದಲನೇದು ಹೇಳ್ತೀನಿ, ನೋಡ್ಕೊಳ್ಳಿ ಎಲ್ಲರೂ. ನೋಡ್ಕೊಳ್ತೀವಿ, ಹೇಳಿ. ಇದು ಅಂಗಡಿನಲ್ಲಿ ಬೋಟಿ ತರಬೇಕು. ಓಕೆ, ಹೀಗಿರ್ತದೆ. ಓಕೆ, ಒಂದು ಬಿಸಿನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ನೀರ್ನ. ಆಯ್ತು. ಜಸ್ಟ್ ಹಿಂಗ್ ಮಡಗ್ಬಿಟ್ಟು ಇದ್ರ ಮೇಲೆ ಸ್ಲಾಪ್ ಮಾಡ್ಬೇಕು. ಓಕೆ, ಇದು ಟರ್ಕಿ ಅಂತಾರೆ ಮೇಲ್ಗಡೆದು. ಓಕೆ, ಇದು ತೆಗೆದ್ಬಿಡ್ಬೇಕು. ತೆಗೆದ್ರೇನೆ ನಿಮ್ಗೆ ಬೋಟಿ ತಿನ್ನಕ್ಕೆ ತುಂಬಾ ಅದ್ಭುತವಾಗಿರೋದು. ಓಕೆ. ಇನ್ನೇನ್ ಮಾಡ್ತಾರೆ, ಹೋಗ್ತಾರೆ ಅಂಗಡಿನಲ್ಲಿ 2 ಬೋಟಿ ತಗೊಳ್ತಾರೆ. ಅವರು ಕಟ್ ಮಾಡ್ಕೊಡಿ ಅಂತಾರೆ, ಎಲ್ಲ ಅಲ್ಲಿ ಕಟ್ ಮಾಡಿಬಿಡ್ತಾರೆ. ಅದೇನಾಗುತ್ತೆ, ಇದು ಅಲ್ಲೇ ಉಳ್ಕೊಂಡ್ಬಿಡ್ತದೆ. ನೀವೇನ್ ಮಾಡಿದ್ರು ಸ್ಮೆಲ್ ಹೋಗಲ್ಲ. ಓಕೆ, ಯಾವ ಕಾರಣಕ್ಕೆ ಸ್ಮೆಲ್ ಹೋಗಲ್ಲ. ಆಯ್ತು. ನೋಡಿ, ಇದು ಅಲ್ಲಿ ನಿಮ್ಗೆ ಅಂಗಡಿಲಿ ತೊಗಿರೋ ಬೋಟಿ ತೋರಿಸಿದ್ದೀನಿ. ಇದು ಮತ್ತೆ ನಾನು ಇಲ್ಲಿ ಸ್ಲಾಪ್ ಮಾಡಿ ತಂದಿದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ, ಕಾಣಿಸ್ತಾ ಇದೆಯಾ? ಕಲರ್ ಟವಲ್ ಬಿಳಿ ಟವಲ್ ಆಗ್ಬಿಟ್ಟಿದೆ. ಆ ಕಲರ್ ಟವಲ್ ಹೋಗಿ ಬಿಳಿ ಟವಲ್ ಆಗಿದೆ. ಒಂದು ಅರ್ಧ ಗಂಟೆ ಸ್ವಲ್ಪ ಶ್ರಮ ಆದ್ರೂ ಈ ತಾಯಿದ್ರು ಮಾಡ್ಕೋಬೇಕು ಸ್ವಲ್ಪ. ಖಂಡಿತ ಮಾಡ್ಕೊಂಡ್ರೆ ಅದು ತುಂಬಾ ಅದ್ಭುತವಾಗಿರ್ತದೆ. ಎಲ್ಲರಿಗೂ ತಿನ್ಬೇಕು ಅಂತ ಇಷ್ಟ ಇರ್ತದೆ. ಮಾಡಲ್ಲ. ನೋಡಿ, ಇದು ರೆಡಿ ಇದೆ ಈಗ. ಓಕೆ, ಡನ್. ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಟೈಮ್ ತುಂಬಾ ಸಂಚಿತ ಇರೋದ್ರಿಂದ ಎಲ್ಲ ಬೇಯಿಸ್ಕೊಂಡು ತಂದ್ಬಿಟ್ಟಿದ್ದೀನಿ. ಅಂದ್ರೆ ಬೋಟಿನ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡಿ ಬಿಸಿನೀರಲ್ಲಿ ಹಾಕಿ ತೊಳೆದು ಕುಕ್ಕರ್ ವಿಸಿಲ್ ಹಾಕಿ ತಂದ್ಬಿಟ್ಟಿದ್ದೀರಾ. ಎಷ್ಟು ವಿಷಲ್ ಆಗಿದೆ? ಅದು 6 ವಿಸಿಲ್ ಮಾಡಬೇಕು. 6 ವಿಷಲ್? 1 2 3 4 5 6 ವಿಸಿಲ್ ಮಾಡಬೇಕು. 6 ವಿಸಿಲ್ ಮಾಡಿದ್ಮೇಲೆ ಅದನ್ನ ಫಿಲ್ಟರ್ ಮಾಡಿ ನೀರನ್ನ ತೆಗೆದ್ಬಿಡ್ಲಿ. ಇದು ಇಟ್ಕೊಂಡ್ ಬಂದಿದ್ದೀರಿ. ಈಗ ಫ್ಯಾನ್ ಕೊಡಿ, ಕುಕ್ಕರ್ ಕೊಡಿ. ಕುಕ್ಕರ್ ಹಾಕ್ಬೇಕು ನಿಮ್ಗೆ. ಇವಾಗ ಬಂದಿರಲ್ಲ ನೀವು? ಮಾಡಿದೆ, ಸ್ವಲ್ಪ ಪ್ರಮಾಣ ಜಾಸ್ತಿ ಇದೆಯಲ್ಲ, ಜಾಸ್ತಿ ಬೇಕು ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ನಾವು ಕೆಲವು ಕ್ಯಾಟ್ರಿಂಗ್ ಎಲ್ಲ ಒಪ್ಕೊಳ್ತೇವೆ, ಈ ಟೈಪೇ ಮಾಡೋದು. ಹೌದಾ? ಶ್ರಮ ಆದ್ರೂ ಪರವಾಗಿಲ್ಲ. ಕಾದಿದೆ, ಹಾಕೋಬಹುದು. ಸ್ವಲ್ಪ ಕಾಯಿಲಿ. ಅಲ್ಲ, ಏನ್ ಹಾಕೊಳ್ತೀರಾ? ಈರುಳ್ಳಿ ಹಾಕೊಳ್ಳಿ, ಪರವಾಗಿಲ್ಲ, ಕಾಯಿ ಈರುಳ್ಳಿ ಹಾಕೊಳ್ಳೋಣ. ರೆಡ್ ಆಗ್ಬೇಕಾ? ಸ್ವಲ್ಪ ರೆಡ್ ಆಗಬೇಕು. ಇದು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಂಡ್ರೆ ಆಯ್ತು. ಹೌದೌದು. ನಿಮ್ಗೆ ಅದೇ ಮೊದಲೆಲ್ಲ ಯೂಶಲಿ ಬೋಟಿ ತಲೆ ಕಾಲು ಮಾಡೋರೆಲ್ಲ ಏನಂತಿದ್ರು ಅಂದ್ರೆ, ರಾತ್ರಿನೇ ಮಾಡ್ಬೇಕಪ್ಪ, ಬೆಳಗ್ಗೆ ತಿನ್ಬೇಕು ಅಂತಾನೆ ಹೇಳ್ತಾ ಇದ್ರು. ಅಯ್ಯೋದೇನೋ ಒಲೆಯಲ್ಲಿ ಉರಿ ಹಾಕ್ಬೇಕು, ರಾತ್ರಿ ಎಲ್ಲ ಬಿಸಿ ಆಗ್ಬೇಕು, ಬೆಳಗ್ಗೆ ತಿನ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದಪ್ಪ. ಇವಾಗ ನೋಡಿದ್ರೆ 2-3 ಅವರ್, ಅರ್ಧ ಗಂಟೆ, 1 ಅವರ್ ರೆಡಿ ಮಾಡ್ಬಿಡ್ತಾರೆ. ಮಾಡ್ಬಿಡ್ಬೋದು. ಇವಾಗೆಲ್ಲ ತುಂಬಾ ಆಧುನಿಕಾಗಿದೆ. ಇದಕ್ಕೆ ಚೊಟ್ಟಿಗೆ ಚಿಟಿಗೆ ಅರಿಶಿನ ಪುಡಿ ಹಾಕೋಣ. ಹಾಕಿ ಸರ್. ಓಕೆ, ಹಾಕೋಬಹುದು. ಫ್ರೈ ಆಗಿದೆ, ಹಾಕೊಳ್ಳಿ. ಸ್ವಲ್ಪ ಪುದೀನ ಸೊಪ್ಪು ಸೇರ್ಸೋಣ. ಸೇರಿಸಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ. ಹಾಕಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿ. ಸೊಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಿರ್ತಲ್ಲ ಬೋಟಿಗೆ.
ಮೂರು ಸೊಪ್ಪು ಯಾವಾಗಲೂ ಯೂಸ್ ಮಾಡಿ ಎಲ್ಲ ಅಡುಗೆಗೂ. ಚೆನ್ನಾಗಿರುತ್ತಾ? ಮೆಂತ್ಯ ಸೊಪ್ಪು, ಮಾಂಸದ ಅಡುಗೆಗಳಿಗೆ ಮಟನ್ ಅಡುಗೆಗೆ ಸ್ವಲ್ಪ ಚುಕ್ಕೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರ್ತದೆ. ಚಿಕ್ಕೆ ಸೊಪ್ಪು ಹಾಕಿದ್ರೆ ಅದು ನಿಮಗೆ ಅದು ರೆಸಿಪಿನೇ ಚೇಂಜ್ ಆಗ್ಬಿಡ್ತದೆ. ಚೇಂಜ್ ಆಗ್ಬಿಡುತ್ತಾ? ಚೇಂಜ್ ಆಗ್ಬಿಡುತ್ತೆ. ಓಕೆ, ಈಗ ಸುಮಾರು ಫ್ರೈ ಆಗಿದೆ. ಆಗಿದೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಷ್ಟೊಂದು ಬೇಕಾಗುತ್ತಾ? ಗ್ರೇವಿ ಅಲ್ವಾ? ಓಕೆ ಓಕೆ. ಗ್ರೇವಿ ಥರ ಅಲ್ವರಾ? ಈಗ ಇದಕ್ಕೆ ಗಟ್ಟಿ ಗೊಜ್ಜಾ ಗ್ರೇವಿನಾ? ಗಟ್ಟಿ ಗೊಜ್ಜು ಥರನೇ ಗ್ರೇವಿನೇ ಇದು. ಯಾವತ್ತು ಬೋಟಿ ಗ್ರೇವಿ ಇರಬೇಕು. ಗಟ್ಟಿ ಗೊಜ್ಜು ಗ್ರೇವಿ ಥರ ಸಾಂಬಾರ್ ಥರ ಅಲ್ಲ ಇದು. ಹೌದೌದು. ಈ ಪೂರಿ ಚಪಾತಿ ಅಂಥವಕ್ಕೆಲ್ಲ ಓಕೆ ಹೇಳಿ ಮಾಡ್ದಂಗೆ ಇರ್ತದೆ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಹಾಕೋಣ. ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದೇ ನೀವು ಟೇಸ್ಟ್ ಕೊಡೋದು. ಓಕೆ, ಎಲ್ಲದಕ್ಕಿಂತ ಕಾಲಾವಕಾಶ ತಗೋಬೇಕಾಗಿರೋದು ಇದರಲ್ಲೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಈ ಮೂರನ್ನ ನೀವು ಯಾವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ, ಓಕೆ, ನಿಮ್ಮ ಪದಾರ್ಥ ಯಾವಾಗಲೂ ಅದು ಬೇಗ ಹೋಗಲ್ಲ. 12 ಗಂಟೆ 24 ಗಂಟೆವರೆಗೂ ಬೇಗ ಹಾಳಾಗಲ್ಲ. ಇದೇನಾರ ನೀವು ಕಡಿಮೆ ಇದು ಮಾಡಿಬಿಟ್ರಿ ಅಂದರೆ ಅದೇ ಮೇಯ್ನ್ ಹೋಗ್ಬಿಡೋದು, ಅಳಸೋಗ್ಬಿಡುತ್ತೆ. ಓಕೆ ಓಕೆ, ಇಟ್ಕೊಳಕ್ಕಾಗಲ್ಲ. ಪರಿಮಳ ಬರ್ತಾ ಇದೆಯಾ? ಹಾಂ, ಬರ್ತದೆ. ಸರಿ, ಇದು ಈಗ ಆಗಿದೆ. ಇದು ಆದಮೇಲೆ ಸ್ವಲ್ಪ ನೋಡಿ, ಇದು ಏನಿದು ಸೊಪ್ಪು, ಈ ಮೂರದು ಸೊಪ್ಪು ಹೇಳಿದ್ನಲ್ಲ, ಬುಡ ರುಬ್ಕೊಂಡಿರೋದು. ಹೌದು, ಅದು ಹಾಕೊಳ್ಳೋದು. ಸ್ವಲ್ಪ ಬೆಳ್ಳುಳ್ಳಿ, ಇದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಬುಡಗಳನ್ನೆಲ್ಲ ಕಟ್ ಮಾಡ್ಕೊಂಡು ರುಬ್ಬಿಟ್ಟಿದ್ದೀರಾ? ಹಾಂ, ರುಬ್ಬಿಟ್ಟಿದ್ದೀವಿ. ಓಕೆ, ಹಾಂ, ಇದಾಗಿದೆ. ಇದು ಓಕೆ. ಇದರಲ್ಲಿ ಸಮ ಪ್ರಮಾಣದ ಲಿವರ್ ಸೇರಿಸೋಣ. ಅಷ್ಟು ನೀವು ಬೋಟಿ ಮಾಡ್ಕೊಂಡಿರ್ತೀರೋ ಅಷ್ಟು ಲಿವರ್ ತಗೋಬೇಕು. ಓಕೆ, ಓನ್ಲಿ ಲಿವರಾ? ಬನ್ನಿ ಲಿವರ್, ಅದು ಚಿಕ್ಕ ಮಟನ್ದು. ಇದು ಲಿವರ್ ಬೇರೆ ಹಾಕ್ಸಿಲ್ವಾ? ಯಾವುದು? ಏನಿಲ್ಲ. ಇದೇನು ಲಿವರ್ ಯಾಕೆ ಕೂಗ್ಸಿಲ್ಲ ಅಂದರೆ ಸುಮ್ಮನೆ ಒಂದು 2 ಬಿಸಿ ಆದ್ರೆ ಸಾಕದು ಅಷ್ಟೇ. ಅದು ನೋಡಿ, ನಿಮಗೆ ಅಲ್ಲೇ ಕಲರ್ ಚೇಂಜ್ ಆಗುತ್ತೆ. ರೆಡ್ ಇರೋದು ಸ್ವಲ್ಪ ವೈಟ್ ಬಂತು ಅಂದ್ರೆ ಆಯ್ತು ಅಂತಾನೆ ಅದ್ರ ಕತೆ ಅದು. ಎಸ್. ಈಗ ಇದು ಬೋಟಿ ಎಲ್ಲ ಬೇಯಿಸ್ಕೊಂಡಿರೋದು. ಓಹೋ, ಅದ್ಭುತ. ಖಾರಕ್ಕೆ ಹಾಕಿ 2 ಸ್ಪೂನು ಓಕೆ ಚಿಲ್ಲಿ ಪೌಡರ್ ಸೇರಿಸಿದ್ದೀವಿ. 2 ಸ್ಪೂನ್ ಧನಿಯಾ ಪುಡಿ ಹಾಕೋಣ. ಓಕೆ, ನಮ್ಮದು ಒಂದು ಬ್ರ್ಯಾಂಡು GFC ಅವರದು. GFC ಬ್ರ್ಯಾಂಡ್ ಏನದು? ಗರಂ ಮಸಾಲ. 1 ಸ್ಪೂನ್ ಹಾಕೋಣ. ಗರಂ ಮಸಾಲ ಹಾಕ್ತಾ ಇದ್ದೀರಾ? 1 ಸ್ಪೂನ್ ಅದಕ್ಕೆ. ಓಕೆ, ಸ್ವಲ್ಪ ಟೊಮೆಟೊ ಸೇರಿಸೋಣ. ಟೊಮೆಟೊ ಹಾಕ್ಬೇಕಾ? ಬಟಾಣಿ ಮರ್ತ್ಬಿಟ್ಟಿದ್ದೀರಾ? ಹಾಕೋಣ. ಬಟಾಣಿ ಅದು ಬಾಯ್ಲಿಂಗ್. ಅದು ಬಾಯ್ಲ್ ಆಗಿದೆಯಾ? ಬಾಯ್ಲಾಗಿ ಹೋಗಿದೆ. ಅದು ಸ್ವಲ್ಪ ನೀರು ಸೇರಿಸೋಣ. ಸೇರಿಸಿ. ಬೋಟಿ ಗೊಜ್ಜು, ಬಟಾಣಿ ಬೋಟಿ ಗೊಜ್ಜಾ? ಇದು ಕೆಲವರು ಕಡಲೆಕಾಳು ಸೇರಿಸ್ಬೋದು ಬೇಕಾದ್ರೆ. ಕಡಲೆಕಾಳು ಹಾಕ್ತಾರೆ, ಬಾಳೆಕಾಯಿ ಹಾಕ್ತಾರೆ. ಅದೆಲ್ಲ ಅಧಿಕ ಮಾಡ್ಕೋಬೇಕು ಅಂತ. ಹೌದೌದು. ಕಡಲೆಕಾಳು, ಈ ಬೋಟಿ, ಆಲೂಗಡ್ಡೆ ಇವನ್ನೆಲ್ಲ ಹಚ್ಚಾಕ್ಬಿಡ್ತಾರೆ. ಹೌದೌದು. ಇದನ್ನ ಒದಗಲಿ ಅಂತೇಳಿ ತುಂಬ ನೀವು ಒಂದೊಂದು ಸೌಟು ಬಡಿಸೋದ್ರ ಬದಲು ಸ್ವಲ್ಪನೇ ಬಡಿಸಿ ಒಂದು ಸ್ವಲ್ಪ. ಹೌದೌದು. ಈಗ ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿ ಅದೆಲ್ಲ ಬಡಿಸ್ಕೊಂಡಿರೋದ್ರ ಬದಲು ಸ್ವಲ್ಪನೇ ಮಾಡಿಸಿ, ಸ್ವಲ್ಪನೇ ಬಡಿಸಿ ಸಾಕು. ಓಕೆ. ಕುಕ್ಕರ್ ಕೂಗಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಬೋಟಿನ ಒಂದು 6 ವಿಷಲ್ ಕೂಗಿಸ್ಕೊಂಡು ತಂದಿದ್ದಾರೆ. ಅದನ್ನ ಹಾಕ್ಬಿಡಿ. ಕಾಯಿ, ಗಸಗಸೆ, ಕಡಲೆ ಅಷ್ಟೇನಾ? ಅಷ್ಟೇ. ಎಷ್ಟೊಂದು ಅರ್ಧ ಉಳ್ಕಾಯ? ಅರ್ಧ ಉಳ್ಕಾಯಿ. ಅದನ್ನ ನೀವು ಪ್ರಮಾಣ ಎಷ್ಟು ಮಾಡ್ಕೊತೀರ ಅದ್ರ ಮೇಲೆ ಓಕೆ ಇದಾಗುತ್ತೆ. ಇದು ಒಂದು ಸೆಟ್ ಬೋಟಿನ? ಇದು ಒಂದು ಸೆಟ್ ಬೋಟಿ. ಇದು ಒಂದು ಸೆಟ್ ಬೋಟಿ ಅಷ್ಟೇ. ಈಕ್ವಲ್ ಆಗಿ ಒಂದು ಅರ್ಧ ಕೆಜಿ ಲಿವರ್ ಹಾಕಿ. ಅರ್ಧ ಕೆಜಿ ಲಿವರ್ ಹಾಕೊಂಡಿದ್ದೀವಿ. ಒಳ್ಳೆ ಬೋಟಿ ಗೊಜ್ಜು ಬಿಡಿ. ಇದು ಪಗರ್ದಸ್ತಾಗಿದೆ. ಇದು ಸ್ವಲ್ಪ ಸಾಲ್ಟ್ ನೋಡೋಣ. ನೋಡಿ. ಕೊಡಿ. ಮುಚ್ಬಿಡೋಣ. ಒಂದೇ ಒಂದು ವಿಸಿಲ್ ಬರಲಿ ಸಾಕಾಗಿ. 1 ವಿಸಲ್ ಬರೋದು, 3 ವಿಸಲ್ ಬರೋದು ಎಲ್ಲ ಒಂದೇನಿದೆ.
ಓಕೆ, ಒಂದು ವಿಜಲ್ ಸಾಕಲ್ವಾ ಇದು? ಸಾಕು ಬಿಡಿ, ಯಾಕಂದ್ರೆ 6 ವಿಜಲ್ ಕೂಗಿಸಿದ್ರೆ ನೀವು ಬಂದಿದ್ದೀವಿ. ತೆಗಿರಿ ನೋಡೋಣ. ಆಹಾ, ಕೊತ್ತ 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 ಅಂತ ಕುದೀತಾ ಇದೆ. ಲೆವೆಲಿಗೆ ಬಂತಲ್ಲ. ಚಪಾತಿ ತಂದ್ಬಿಟ್ಟಿದ್ದೀರಾ? ಚಪಾತಿನ ರೋಟಿನ? ರೋಟಿ ನಾನೆಲ್ಲ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಬಟರ್ ನಾನ್ ಮಲ್ಲೆ ಮಾಡ್ಬಿಟ್ರಾ? ನಿಮಗೋಸ್ಕರ ನೀವು ಟೇಸ್ಟ್ ಮಾಡಿ ಅಂತ. ಬೋಟಿ ಫ್ರೈ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೋಟಿ ಫ್ರೈಯನ್ನ ಮಾಡಿಕೊಟ್ಟಿದ್ದಾರೆ GFC ಸ್ಟೈಲಲ್ಲಿ. ಗೌಡರ ಶೈಲಿಯ ಒಂದು ಅದ್ಭುತವಾದಂಥ ಬೋಟಿ ಫ್ರೈಯನ್ನ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾರೆ GFC ಕೃಷ್ಣಪ್ಪನವರು. ಇದನ್ನ ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೋಟಿ ಫ್ರೈ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಗಸಗಸೆ, ಹುರಿಗಡಲೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಹುರಿದು ಅರಿಶಿನ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಲಿವರ್, ಬೇಯಿಸಿರುವ ಬೋಟಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಟೊಮ್ಯಾಟೊ, ನೀರು, ಬೇಯಿಸಿದ ಬಟಾಣಿ, ರುಬ್ಬಿಕೊಂಡ ಮಸಾಲ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಈಗ ರೋಟಿ ಜೊತೆ ಬೋಟಿ ಫ್ರೈ ಸವಿಯಲು ಸಿದ್ಧ. ಇದ್ರ ಪಕ್ಕ ಸ್ವಲ್ಪ ಈರುಳ್ಳಿ ಅವೆಲ್ಲ ಇದ್ರೆ ಮಜಾ ಅಲ್ವಾ? ಖಂಡಿತ. ಆಮೇಲೆ ಇದು ನಿಮ್ಗೇನು ಸ್ವಲ್ಪ ಗ್ರೇವಿ ತರ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಇನ್ನ ಗಟ್ಟಿ ಬೇಕು ಅನ್ಕೊಂಡ್ರೆ ಇದನ್ನ ತೆಗೆದು ಹೆಂಚ್ ಮೇಲೆ ಹಾಕಿ ಒಂದು ಎಕ್ಸ್ಟ್ರಾ 1-2-3 ಈರುಳ್ಳಿನ ಹಾಕಿ ಅದಕ್ಕೆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಒಂದು ಮೊಟ್ಟೆ ಒಡೆದು ಇದನ್ನ ಫ್ರೈ ಮಾಡ್ಕೊಂಡ್ರೆ ಅದು ಡ್ರೈನೂ ಆಗ್ಬಿಡುತ್ತೆ, ತಿನ್ನಕ್ಕೆ ಒಂಥರ ಡ್ರೈ ಆಗಿ ತುಂಬಾ ಚೆನ್ನಾಗಿರುತ್ತೆ. ಏನಂತೀರಾ? ಖಂಡಿತ ಸರ್. ಓಕೆ, ಇಷ್ಟೊಂದು ಮಾಡಿದ್ದಾರೆ ಅಂದಮೇಲೆ ಇದು ತುಂಬಾ ಚೆನ್ನಾಗಿರ್ಲೇಬೇಕು. ನೀವು ರೋಟಿನೇ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನೀವು ಟೇಸ್ಟ್ ಮಾಡಲಿ ಅಂತಾನೆ ಮಾಡಿರೋದು. ಅಪ್ಪ, ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ರೀ. ಸಿಕ್ಕಾಬಡೆ ಸಖತ್ತಾಗಿ ಮಾಡಿದ್ದೀರಾ. ಈ ಲಿವರ್ ಹಾಕಿರೋದು ಒಂದು ಮಜಾ ಕೊಡ್ತಾ ಇರ್ಬೋದು ಅನ್ಕೊಂಡಿದ್ದೀನಿ. ಹ್ಞೂ ಸರ್, ಬೋಟಿಗೆ ಯಾವತ್ತು ಅರ್ಧ ಸಮ ಪ್ರಮಾಣ ಲಿವರ್ ಹಾಕಿದ್ರೆ ಮಾತ್ರ ಅದು ಟೇಸ್ಟ್ ಬರೋದು, ಮಜಾ ಬರೋದು ಅಂತೀರಾ? ಅದ್ರ ಮಜಾ ಬರೋದು ಅಲ್ಲೇನೆ ಇರೋದು. ಇಲ್ಲಾಂದ್ರೆ ಬರಲ್ಲ. ಬರೀ ನಿಮ್ಗೆ ಅದಿದ್ರೆ ಬರೀ ಏನು ಅಷ್ಟಿದಿರಲ್ಲ. ಅದ್ಭುತ ಅದ್ಭುತ. ಇದನ್ನೇನಾದ್ರು ತಿರ್ಗಾ ನೀವು ಮೋಟರ್ ಮಾಡಕ್ ಶುರು ಮಾಡ್ಬಿಟ್ರೆ ಇವಾಗಲೇ ಅಟ್ಲೀಸ್ಟ್ ಒಂದು 12 ಗಂಟೆ ನಿಮ್ಮಂತವ್ರು ಬಂದು ಕೇಳಿದ್ರೆ ಮಾಡ್ಕೊಡ್ಲೇಬೇಕಲ್ಲ ಸರ್. ತುಂಬಾ ಬೇಕಿರೋಂಥ ಜನಕ್ಕೆ ನಾವು ಖಂಡಿತ ಮಾಡ್ಕೊಡ್ತೀವಿ. ಕೇಳಿದ್ರೆ ಮಾಡ್ಕೊಡ್ತೀರಾ? ಯಾರ ಗ್ರಾಹಕರು ಬಂದ್ರು ಅವ್ರ ತೃಪ್ತಿ ಪಡಿಸೋದೇ ನಮ್ಮ ಮೇಲೆ, ಹೋಟ್ಲಿಟ್ ಮೇಲೆ. ಆಗಲ್ಲ ಅಂತ ಏನು ವಾದ ಮಾಡ್ಬಾರ್ದು ಸರ್. ನಮ್ಮ ಕಲ್ತಿರೋ ಕಸಬನ್ನ ಒಂದಷ್ಟು ಜನಕ್ಕೆ ತೋರಿಸ್ಬೇಕು. ಕೆಲವರು ಮಾಡ್ಕೊಟ್ಟಾಗ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ಏನು ಇಷ್ಟೇ ಐಟಮ್ ಇದೆ ಇವ್ರ ಹತ್ರ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಕೈ ಚಳಕ ಇದೆಯಲ್ಲ ಅಂತೇಳಿ. ಈ ಕೈ ಚಳಕ ತುಂಬಾ ಜನಕ್ಕೆ ಗೊತ್ತಿಲ್ಲ ಬಿಡಿ. ಇಂಥ ಇದ್ರೆ ಇನ್ನೂ ತಿನ್ನೋಣ ಅನಿಸ್ತಾನೆ ಇರ್ತದೆ. ಕ್ರೇಜ್ ತುಂಬಾ ಸಖತ್ತಾಗಿದೆ. ನಾವೇ ನಿಲ್ಸಕ್ಕಾಗ್ತಾ ಇಲ್ಲ ನೋಡಿ. 2 ಗಂಟೆ ಆಗ್ಬಿಡ್ತಾ ಗೊತ್ತಿಲ್ಲ. ಖಾರ ಜಾಸ್ತಿ ಇಲ್ಲ, ಸ್ಪೈಸಿ ಇಲ್ಲ, ಹಾಕೊಂಡು ಪಾಸ್ ಹಾಕೊಡೋದು ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಪ್ಪ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಮಾಡಿದಾಗ ಒಂದೊಂದು ಶೈಲಿಲಿರುತ್ತೆ, ಒಂದೊಂದು ಶೈಲಿದೂ ಒಂದೊಂದು ರುಚಿ ಬರುತ್ತೆ. ಮಾಡೋವಂಥದ್ದು, ಹಾಕುವಂಥ ಪದಾರ್ಥಗಳೆಲ್ಲ ನೋಡಿದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಇದು ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಖಾಲಿ ಮಾಡಲೇಬೇಕು, ನಮ್ಮ ಫ್ರೆಂಡ್ಸ್ಗಳು ಕೊಡಲೇಬೇಕು. ಅಲ್ಲಿ ತನಕ ನೀವು ತಗೊಳ್ಳೇಬೇಕು. ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಸುತ್ತು. ಆರೋಗ್ಯದ ಅಡಿಗೆ ತೋರಿಸ್ಬೇಕು. ಆರೋಗ್ಯದ ಅಡಿಗೆ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಬರೋದು ನಮ್ಮ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಂದು ಅದ್ಭುತವಾಗಿರುವಂಥ ಆರೋಗ್ಯದ ಅಡಿಗೆನ ನಿಮಗೆ ತೋರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡಿಕೊಂಡು ತಿನ್ಕೊಳ್ಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಬರಬೇಕು. ಗುರೂಜಿಯವರೇ ನಮಸ್ಕಾರ. ಬನ್ನಿ ಗುರೂಜಿ. ನಮಸ್ಕಾರ. ಗುರೂಜಿ, ನಾವು ಒಗ್ಗಂಡಬಿ ಮಾಡ್ತಾನೆ ಇದ್ದೀವಿ, ನೀವು ಆರೋಗ್ಯಗಳಿಗೆ ತೋರಿಸ್ತಾ ಇದ್ದೀರಾ. ಒಂದ್ಸರಿ ಇಲ್ಲಿ ಯಾರು ಮಲಸ್ಬಿಟ್ಟು ಪುನರ್ಜನ್ಮ ಕರ್ಕೊಂಡು ಹೋಗ್ಬೇಕು. ಬೇಜಾನ್ ಪ್ರಶ್ನೆಗಳು ಕೇಳ್ತಾ ಇದಾರೆ ನಮ್ಗೆ. ಕರ್ಕೊಂಡೋಗಿ ಎಲ್ಲ ಬಿಟ್ಬೋಣ, ಬಿಟ್ಬಿಟ್ಟು ವಾಪಸ್ ಬಂದ್ಬಿಡ್ಬೇಕು ನಾವು. ಅಯ್ಯೋ ಕರ್ಕೊಂಡೋಗಿ ಗುರುಜಿ, ಕರ್ಕೊಂಡೋಗಿ ಗುರುಜಿ ಅನ್ಬೇಕು ತಿರ್ಗಾ ಅವ್ರು ನಮ್ಮನ್ನ. ಇವತ್ತು ಏನ್ ಮಾಡ್ತಾ ಇದ್ದೀರಾ ಗುರುಜಿ? ಇವತ್ತು ಬ್ರೌನಿ ಚಾಕ್ಲೇಟ್ ಅಂತ, ಸಕ್ಕರೆ ಇಲ್ಲದ ಸಿಹಿ ಪದಾರ್ಥ. ಹೌದಾ? ಓಕೆ ಗುರುಜಿ,
ಅದಕ್ಕೆ ಏನೇನು ತಂದಿದ್ದೀವಿ ಗುರುಜಿ? ಬ್ರೌನಿ ಚಾಕೊಲೇಟ್ ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಅಗಸೆ ಬೀಜ, ಖರ್ಜೂರ, ಕೋಕೋ ಪುಡಿ, ವಾಲ್ನಟ್, ಕರಿ ಎಳ್ಳು, ವೆನಿಲಾ ಎಸೆನ್ಸ್. ಓಕೆ ಗುರುಜಿ, ಏನು ಮಾಡಬೇಕು ಅದಕ್ಕೆ? ಎಲ್ಲವನ್ನ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಲಿಟೇಷ್ಟು ನೀರು, ಒಂದು 1/4 ಚಮಚ ನೀರು ಹಾಕಿ ಪೇಸ್ಟ್ ಮಾಡಿ ಫ್ರೀಸರಲ್ಲಿಟ್ಟು ಅರ್ಧ ಗಂಟೆ ಆದಮೇಲೆ ಕತ್ತರಿಸ್ಕೊಂಡು ತಿನ್ನಿ. ಓಕೆ ಗುರುಜಿ, ಹಾಕ್ಬಿಡಿ ಗುರುಜಿ, ಅದು ಏನಾಗುತ್ತೆ ನೋಡೋಣ. ಗುಡ್. ಸೊ ಓಟ್ಸ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಗುರುಜಿ. ಕುದುರೆಗಳು ಶಕ್ತಿಶಾಲಿಯಾಗಿರೋಕ್ಕೆ, ಅದಕ್ಕೆ ಎನರ್ಜಿ ಬೇಕಾಗಿರ್ಬೇಕಾದ್ರೆ ಓಟ್ಸನ್ನ ನಾವು ತಿನ್ನಿಸೋದು. ಕುದುರೆಗೆ? ಹೌದು, ನಮ್ಮ ಆಶ್ರಮದಲ್ಲಿದೆ. ಮಾಡ್ತೀರಾ ಗುರುಜಿ ನೀವು? ಹೌದು 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 ಹೌದಾ? ಹೌದೌದು ಓಹೋ ಹೌದೌದು, ಅದೆಲ್ಲ ಆಟ ಆಡಾಯ್ತು. ಓಹೋ. ಕರಿ ಎಳ್ಳು, ಅಗಸೆ ಬೀಜ ತೋರಿಸಿ ಗುರುಜಿ, ಹೆಂಗಿದೆ ನೋಡೋಣ. ಚೆನ್ನಾಗಿ ಅಗಿಬೇಕು. ಅಗದ್ರೆ ಮಾತ್ರ ಆ ಶೆಲ್ ಬ್ರೇಕ್ ಆಗುತ್ತೆ, ಆಗ ಮಾತ್ರ ಒಳಗಿರುವಂಥ ಪೌಷ್ಟಿಕಾಂಶ ನಮಗೆ ಸಿಗೋದು. ಹಾಗೆ ಅರ್ಧ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಚೆನ್ನಾಗಿ ಅಗಿಬೇಕು. ಇನ್ನು ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಆಮೇಲೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿ. ಊಟ ಆದಮೇಲೆ ಎಸ್ಪೆಷಲಿ ಓಕೆ. ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಏನಾದರೂ ಬಾಯಿ ಆಡಿಸ್ಬೇಕು ಅಂತ. ದಿಸ್ ಇಸ್ ದ ರೈಟ್ ಅಂಡ್ ದ ಬೆಸ್ಟ್ ಥಿಂಗ್. ವಾಲ್ನಟ್, ಖರ್ಜೂರ, ಓಕೆ, ಕೋಕೋ ಪೌಡರ್, ಇದು ಸಿಹಿ ಮಕ್ಕಳಿಗೋಸ್ಕರನ ಗುರುಜಿ? ಮಕ್ಕಳು ತುಂಬ ಜನ, ದೊಡ್ಡವರು ತುಂಬ ಇಷ್ಟಪಡ್ತಾರೆ ಸಿಹಿನ, ಬಟ್ ಎಸ್ಪೆಷಲಿ ಚಿಲ್ಡ್ರನ್ ಆಫ್ಕೋರ್ಸ್. Yes. ಇವಾಗ ಆಲ್ಮೋಸ್ಟ್ ಗ್ರೈಂಡ್ ಆಗಿದೆ. ಓಕೆ ಗುರುಜಿ. ಒಂದು ಫೈನಲ್ ಟಚ್, ಓಕೆ, ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೋಣ. ಓಕೆ ಓಕೆ, ಚೆನ್ನಾಗಿರುತ್ತೆ. ಓಹೋ, ಓಕೆ. ಒಂದು ಅರ್ಧ ಚಮಚ ನೀರು ಇದಕ್ಕೆ ಹಾಕ್ಬಿಟ್ಟು ಅದನ್ನ ಹಾಕೋಣ. ಓಹೋ, ಒಂದು ಅರ್ಧ ಚಮಚದಷ್ಟು ನೀರು ಹಾಕೋಣ. ಓಕೆ, ಇನ್ನೊಂದು ರೌಂಡ್ ಮಿಕ್ಸ್ ಮಾಡೋಣ. ಹಾಂ ಹೌದು, ಫೈನಲ್ ಆಗಿ ಒಂದ್ಸಲಿ ಒಟ್ಟು ಪೇಸ್ಟ್ ಥರ ಆಗುತ್ತಲ್ವಲ್ಲ ಗುರುಜಿ? ಆಗಿದೆಯಾ? ಸ್ವಲ್ಪ ಆಗುತ್ತೆ. ಇದನ್ನ ತಟ್ಬಿಟ್ಟು ಫ್ರೀಸರ್ಲಿ ಇಟ್ಬಿಡೋದು. ಓಕೆ. ಒಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ಆದಮೇಲೆ ತಿಂದ್ರೆ ಒಂಥರ ಸಾಲಿಡಿಫೈ ಆದಂಗೆ ಆಗಿರುತ್ತೆ. ಆಗ ಚಾಕ್ಲೇಟ್ ಥರ ತಿನ್ಬೋದು. ಓಕೆ ಓಕೆ. ಓ, ಗಟ್ಟಿಯಾಗಿದೆ ಗುರುಜಿ, ಪೇಸ್ಟ್ ಥರ ಬಂದಿದೆ. ಓಹೋ, ವೆರಿ ಗುಡ್. ಚಾಕ್ಲೇಟ್ ಥರ ಕಾಣ್ತಾ ಇದೆ ಸ್ವಲ್ಪ. ಬ್ರೌನಿ ಚಾಕ್ಲೇಟ್ ಆರೋಗ್ಯಕರವಾದಂತಹ ಸಿಹಿ. ಆರೋಗ್ಯಕರವಾದ ಸಿಹಿ ರೆಡಿಯಾಗಿದೆ. ಆದರೆ ಇದನ್ನು ಈ ಫಾರ್ಮೆಟ್ ಅಲ್ಲಿ ತಿನ್ನೋದು ಬೇಡ. ಹೌದು, ಅಲ್ಲಿ ಇಟ್ಬಿಟ್ಟು ಬಂದು ತಿನ್ನೋಣ. ಅಷ್ಟೊಳಗೆ ಗುರುಜಿಗೆ ಒಂದು ಪ್ರಶ್ನೆನೂ ಕೇಳ್ಬೋದು ನಾವು. ಓಕೆ, ಅದು ಇಟ್ಬಿಟ್ಟು ಬರ್ತೀನಿ ಗುರುಜಿ. ಫ್ರೀಸರ್ಲಿ ಇಟ್ಟು ತಂದಿದ್ದೀನಿ. ಗುಡ್. ತುಂಬ ತಣ್ಣಗಾಗಿದೆ. ಆಹಾ ಹಾ ಹಾ ಹಾ, ಒಳ್ಳೆ ರಾಗಿ ರೊಟ್ಟಿ ಥರ ಕಾಣ್ತಾ ಇರ್ಬೋದು ನಿಮಗೆ. ಆದರೆ ರಾಗಿ ರೊಟ್ಟಿ ಎಲ್ಲ ಚಾಕ್ಲೇಟ್ ಥರ ಕಾಣ್ತಾ ಇರ್ಬೋದು. ಚಾಕ್ಲೇಟು ಅಲ್ಲ, ಕೇಕ್ ಥರ ಕಾಣ್ತಾ ಇರ್ಬೋದು. ಆದರೆ ಕೇಕು ಅಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಗುರುಜಿ ಇದನ್ನ ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬ್ರೌನಿ ಚಾಕೊಲೇಟ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಓಟ್ಸ್, ಕರಿ ಎಳ್ಳು, ಅಗಸೆ ಬೀಜ, ವಾಲ್ನಟ್, ಖರ್ಜೂರ, ಕೋಕೋ ಪುಡಿ ಹಾಕಿ ರುಬ್ಬಿ ಅದಕ್ಕೆ ವೆನಿಲಾ ಎಸೆನ್ಸ್, ನೀರು ಸೇರಿಸಿ ಗ್ರೈಂಡ್ ಮಾಡಿ. ಈಗ ಬ್ರೌನಿ ಚಾಕೊಲೇಟ್ ಸವಿಯಲು ಸಿದ್ಧ. ಗುರುಜಿ, ನಮ್ಮ ಟೇಬಲ್ಗೆ ಬಂದಾಯ್ತು. ಇದಕ್ಕೆ ಹೆಸರೇನು ಇಟ್ವಿ ನಾವು? ಬ್ರೌನಿ ಚಾಕ್ಲೇಟ್. ಬ್ರೌನಿ ಚಾಕ್ಲೇಟ್ ರೆಡಿಯಾಗಿ ಬಂದಿದೆ. ತಣ್ಣಗಿದೆ, ಇವಾಗ ತಾನೇ ಫ್ರೀಜರಿಂದ ತೆಗೆದಿರೋದು. ಇದು ತುಂಬ ಅದ್ಭುತವಾಗಿರ್ಬೋದು. ತಿನ್ನೋದಕ್ಕಿಂತ ಮೊದಲು ಒಂದು ಸಣ್ಣ ಪ್ರಶ್ನೆ. 2008ನೇ ಇಸ್ವಿಯಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇದೆ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ನಡೆಸುವಂಥ ಏನದು ಪುನರ್ಜನ್ಮದ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದರೆ ಅಥವಾ ನಾನು ನಿಮ್ಮ ಹತ್ರಕ್ಕೆ ಬಂದರೆ ಪುನರ್ಜನ್ಮಕ್ಕೆ ನನ್ನ ಕರ್ಕೊಂಡು ಹೋಗ್ಬೋದಾ? ಡೈರೆಕ್ಟಾಗಿ ನನ್ನ ಪ್ರಾಬ್ಲಮ್ ಏನು ಅಂತ ತಿಳ್ಕೊಬೋದಾ ಅಂತ ಒಂದು ಸರಳವಾದ ಪ್ರಶ್ನೆನ ಕೇಳಿದ್ದಾರೆ. 2008ನೇ ಇಸ್ವಿ ತುಂಬ ಅಪ್ ಅಂಡ್ ಡೌನ್ಸ್ ನೋಡ್ತಾ ಇದ್ದೀನಿ ಜೀವನದಲ್ಲಿ ಅಂತ ಕೇಳಿದ್ರು ಗುರುಜಿ. ಏನು ಮಾಡೋದು? ಅವರ ಆಲೋಚನೆ ಕರೆಕ್ಟ್ ಆಗಿದೆ. ಓಕೆ, ಕರೆಕ್ಟ್ ಆಗಿದೆ. ಓಕೆ, ಬಟ್ ಒಂದು ಹೇಳಿ ಗುರುಜಿ. ನಾವು ಬದುಕಿರುವಂತಹ ವ್ಯಕ್ತಿ ಅಂತಂದ್ರೇನೆ ಅರ್ಥ ಏರುಪೇರು ಸ್ವಲ್ಪ ಮಟ್ಟಿಗೆ ಆಗಬೇಕು. ಓಕೆ ಗುರುಜಿ. ಎಲ್ಲ ಸುಂದರವಾಗಿದ್ಬಿಟ್ರೆ ಲೈಫಲ್ಲಿ ಅರ್ಥನೇ ಇಲ್ಲ. ಹೌದು ಗುರುಜಿ. ಹಾಗಾಗಿ ಅಪ್ಸ್ ಅಂಡ್ ಡೌನ್ಸ್ ಒಂದು ಪಾರ್ಟ್ ಆಫ್ ಲೈಫ್ ಅದು. Okay. ಬಟ್ ಅತಿರೇಕಕ್ಕೆ ಹೋದಾಗ, ಹೇಳಿ ಗುರುಜಿ. ನಮಗೆ ತಡೆಯೋಕ್ಕೆ ಆಗಲ್ಲ ಅಂದಾಗ ಖಂಡಿತವಾಗ್ಲೂ ಸಹಾಯ ಪಡೆಯೋದು ಬಹಳ ಇಂಪಾರ್ಟೆಂಟ್. ಒಳ್ಳೆ ಯೋಚನೆ ಮಾಡಿದ್ದೀರಾ. ಏನಾಗಿದೆ ಅಂತ ಕಂಡುಹಿಡ್ಕೋಬಹುದು, ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ಬೇಕಾಗಿದ್ರೆ ಮಾಹಿತಿ ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಗುರುಜಿ,
ಅದ್ಭುತ ಇದೆ ಗುರುಜಿ. ನೀವು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಮಾತಾಡಿದ್ರೆ ಖಾಲಿ ಮಾಡ್ಬಿಡ್ತಿದೆ. ತುಂಬ ಚೆನ್ನಾಗಿದೆ. ಚಾಕ್ಲೇಟ್ ಥರ ಇದೆ. ಅದೇ ಚಾಕ್ಲೇಟ್ ಅಲ್ಲ, ತುಂಬಾ ಚೆನ್ನಾಗಿದೆ. ಇದನ್ನ ರ್ಯಾಪರಲ್ಲಿ ಹಾಕಿ ಒಂದ್ ಕಡೆ ಇಟ್ಟಿದ್ದು ಮಕ್ಕಳು ಬಂದಾಗ ಓಕೆ ಏನೇನೋ ಚಾಕ್ಲೇಟ್ಗಳು ಕೊಟ್ಟು ಹಾಳು ಮಾಡ್ತೀವಿ ನಮ್ಮ ಮಕ್ಕಳನ್ನ. ಇಂಥದನ್ನ ಕೊಟ್ರೆ ಸಂತೋಷ ಮಕ್ಕಳು ತಿನ್ನಲ್ವೇ. ತುಂಬ ಚೆನ್ನಾಗಿದೆ ಗುರುಜಿ, ಅದ್ಭುತವಾಗಿದೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸರ್. ದಪ್ಪ ಗೊತ್ತಿರೋ ರಾಗಿ ರೊಟ್ಟಿ ಅನ್ಕೊಂಬಿಟ್ರಾ? ಏಯ್, ಚಾಕ್ಲೇಟ್ ಇದು ಮಕ್ಕಳಿಗೋಸ್ಕರ ಚಾಕ್ಲೇಟು, ಆರೋಗ್ಯದ ಚಾಕ್ಲೇಟು. ಈ ಚಾಕ್ಲೇಟಲ್ಲಿ ಬೇರೆ ಏನೂ ಇಲ್ಲ, ಅದ್ಭುತವಾಗಿರುವಂಥ ಆರೋಗ್ಯ ಇದೆ. ಆರೋಗ್ಯನ ವೃದ್ಧಿಸ್ಕೊಳ್ಳೋದಲ್ಲದೆ ಈ ಬಾಯಿ ಚಪ್ಪಲನ ತೀರಿಸ್ಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ಡಯಾಬಿಟೀಸ್ ಇರುತ್ತೆ, ಚಾಕ್ಲೇಟ್ ತಿನ್ನಬೇಕು, ಈ ಥರದನ್ನ ತಿನ್ನಬೇಕು ಅಂತ ಆಸೆ ಇರುತ್ತೆ. ಆದರೆ ಸಿಹಿ ಪದಾರ್ಥ ತಿಂದರೆ ಎಲ್ಲಿ ನನ್ನ ಶುಗರು ಜಾಸ್ತಿ ಆಗುತ್ತೋ ಅಂಥವ್ರಿಗೆ ಇದು ರಾಮ ಸಿಹಿ. ಯಾಕಂದರೆ ರಾಮ ಬಾಣ ಅಂತಲ್ಲ, ಆ ಥರ ರಾಮ ಸಿಹಿ ಇದು. ಇಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಅದ್ಭುತವಾಗಿರುವಂಥ ಸುತ್ತು, ನೀವೆಲ್ಲ ಕಾಯ್ತಾ ಇರುವಂಥ ಸುತ್ತು. ಮುರಳಿಯವರೇ, ಯಾರ ಮನೆ ರುಚಿ ತೋರಿಸ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇರುವಂಥ ಸುತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಕ್ಷಾ. ರಕ್ಷಾ ಅವರ ಎಲ್ಲಿಂದ? ಯಲಹಂಕ. ಓಕೆ, ಯಜಮಾನ್ರು ಏನು ಮಾಡ್ತಾರೆ? ಲ್ಯಾಂಡ್ ಡೆವಲಪರ್ಸ್. ಮನೆಗೇನೆ ಕಟ್ಟಬೇಕು, ಸೈಟ್ ಬೇಕಂದ್ರೆ ನಿಮ್ಮ ಯಜಮಾನ್ ಹತ್ರ ಬಂದು ಕೇಳ್ಬೋದು. ಏನು ನಿಮ್ಮ ಯಜಮಾನ್ ಹೆಸರು? ವಿಜಯ್ ಶಿಂದೆ. ವಿಜಯ್ ಶಿಂದೆ, ನಮಸ್ಕಾರ. ಜೋನ್ಜಾಲೆ ಓಶ್ ಹೇಳ್ತೀವಿ ನೋಡಿ. ಓಕೆ, ಮತ್ತೆ ಇನ್ನೇನು ಸಮಾಚಾರ? ಅದೇ ನಮ್ಮ ಮರಾಠಿ ಸ್ಟೈಲು ಕೈಮಾಚ ಆಮ್ಟಿ. ಕೈಮಾಚ ಆಮ್ಟಿ. ಹಾ. ಓಕೆ, ಮರಾಠಿ ಸ್ಟೈಲು ಕೈಮಾಚ ಆಮ್ಟಿ. ಓಕೆ, ಕೈಮಾಚ ಆಮ್ಟಿ ಅಂದ್ರೆ ಕೈಮಾ ಉಂಡೆಯ ಸಾರುನಾ? ಕರೆಕ್ಟ್. ಯಾಕಂದ್ರೆ ಮರಾಠಿಗಳು ನಾನ್ ವೆಜ್ ಮಾಡೋದ್ರಲ್ಲಿ ತುಂಬಾ ಫೇಮಸ್, ತುಂಬಾ ರುಚಿಯಾಗಿ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ತುಂಬಾ ಜನ ಫ್ರೆಂಡ್ಸ್ಗಳು ಇದ್ರು ನಮಗೆ, ರುಚಿ ತಿಂದಿರೋದ್ರಿಂದ ಚೆನ್ನಾಗಿ ಗೊತ್ತಿದೆ. ಓಕೆ ರಕ್ಷಾ, ಮಾಡಕ್ಕೆ ಏನೇನು ತಿಂದಿರಿ ಹೇಳಿ? ಮರಾಠಿ ಸ್ಟೈಲ್ ಕೈಮಾಚ ಆಮ್ಟಿ. ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಗಸಗಸೆ, ಶುಂಠಿ, ಚಕ್ಕೆ, ಲವಂಗ, ಅರಿಶಿನ, ಮೊಟ್ಟೆ, ಸಬ್ಬಸ್ಗಿ ಸೊಪ್ಪು, ಕಲ್ಲುಪ್ಪು. ಚಿದ್ರೆ ಸಾಕಾ? ಶುರು ಮಾಡುವ. ಏನ್ ಕೊಡ್ಲಿ ನಿಮಗೆ ಫಸ್ಟ್? 1 ಬೌಲ್ ಕೊಡಿ. ಏನಕ್ಕೆ? ಮಿಕ್ಸ್ ಮಾಡ್ಕೊಳಕ? ಶೋರ್. ಬೌಲ್ ತಗೊಳ್ಳಿ. ಬೌಲ್ ಕೊಡಲ್ಲ ಅನ್ನಕ್ಕೆ ಚಾನ್ಸ್ ಇಲ್ಲ, ಹಾಕೊಳ್ಳಿ ಬೌಲಲ್ಲಿ ಏನೇನು ಬೇಕು. ಮಟನ್ ಕೈಮಾ, ಯಾ, ಇದು ಫುಲ್ ನೀರಿಲ್ಲದೆ ಹಾಕೋಬೇಕು. ಓಕೆ. ಇದಕ್ಕೆ ಆನಿಯನ್ಸ್, ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪು ಬೇಕೇ ಬೇಕಲ್ಲ ಕೈಮಾಕ್ಕೆ? ಹೌದು. ನಂತರ ಹುರುಗಡ್ಲೆ ಮತ್ತು ಗಸಗಸೆನ ಪೌಡರ್ ಮಾಡಿ ಹಾಕೋಬೇಕು. ಓಕೆ, ಪೌಡರ್ ಮಾಡ್ಕೊಳ್ಳಿ. ನಿಮಗೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೋರಾದವರು ಫುಲ್ಲು ಕಿಚನ್ ಎಕ್ವಿಪ್ಮೆಂಟ್ಸ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಎಂಡೋರಾ ಅವರು ಸ್ಟವ್ನ ಕೊಟ್ಟಿದ್ದಾರೆ, ಎಂಡೋರಾ ಅವರು ಇಂಡೆಕ್ಸ್ ಓವನ್ನ ಕೊಟ್ಟಿದ್ದಾರೆ, ಎಂಡೋರಾ ಅವರು ಕುಕ್ಕರ್ಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಎಂಡೋರಾ ಮಿಕ್ಸಿನೂ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಇದು ಹುರುಗಡ್ಲೆ ಒಂದು 2 to 3 ಸ್ಪೂನ್ಸ್. ಓಕೆ. ಗಸಗಸೆ 1 ಸ್ಪೂನ್. ಓಕೆ. ಈ ಕೈಮದಲ್ಲಿ ಎಷ್ಟು ಉಂಡೆ ಮಾಡ್ತೀರಾ ರಕ್ಷಾ? ಆಗುತ್ತೆ ಒಂದು 10 to 12. ವೆರಿ ಗುಡ್. ಯಜಮಾನ್ ಎಷ್ಟು ತಿಂತಾರೆ? ಅವ್ರು ಆರಾಮಾಗಿ ಒಂದು 6-7. ಅವ್ರು ಸ್ವಲ್ಪ ಊಟದಲ್ಲಿ ಓಕೆ. ನಾನ್ ಮಾಡೋದು ಅಡ್ಗೆ ಎಲ್ಲ ಅವ್ರಿಗೆ ಇಷ್ಟ. ಬಟ್ ಅವರು ನನ್ಗೆ ನಿನ್ ಕಷ್ಟ ಪಡ್ಬೇಡ, ಪರವಾಗಿಲ್ಲ, ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಕೊಡು ಅಂತಾರೆ. ನಾನ್ ಬಿರಿಯಾನಿ ಮಾಡೋಳು ಚಿತ್ರಾನ್ನ. ಪಾಪ ಭಯ ಬಿದೋಗಿರ್ಬೇಕು ನೀವು ಮಾಡೋದು ನೋಡಿ. ಗೊತ್ತಾಗುತ್ತೆ. ತಿಂದೇವ್ರೆ ಹೆಂಗ್ರಿ ಚೆನ್ನಾಗಿ ಮಾಡ್ತಾರೇನ್ರಿ ಇವರು? ಓಕೆನಾ? ಅವರೇ ಕಳ್ಸಿಕೊಟ್ಟಿರೋದು. ಹೌದೇನು? ಓಕೆ, ಮಾಡಿ. ಸೊ ಇದನ್ನ ಪೌಡರ್ ಮಾಡ್ಕೊಳ್ಳಿ ಮೇಡಮ್, ಮಾಡ್ಕೊಳ್ಳಿ. ಗಸಗಸೆ ಮತ್ತು ಹುರುಗಡ್ಲೆ. ಓಕೆ, ಹಾಕಿ. ಸೊ ಇದನ್ನ ಬೈಂಡಿಂಗ್ಗೆ ಹಾಕ್ತೀವಿ, ಅಂದ್ರೆ ಇದು ಉಂಡೆ ಹುಡಿಬಾರ್ದು ಅಂತ. ಓಕೆ. ಸಾರಲ್ಲಿ ಇದು ಒಂದು ಸ್ವಲ್ಪ ಮಿಗಿಸ್ಕೊಳ್ತೀವಿ ಸಾರ್ಗೆ ಹಾಕಕ್ಕೆ. ಓಕೆ. ಇವಾಗ ಒಂದು ಮಸಾಲೆ ರುಬ್ಕೊಳ್ಬೇಕು. ಮಸಾಲೆ ಬೇರೆ ರುಬ್ಬೇಕಾ? ರುಬ್ಕೊಳ್ಳಿ. ಸಾರ್ಗೆ, ಸಾರು ಮತ್ತೆ ಉಂಡೆಗೆ. ಇದು ತೆಂಗಿನಕಾಯಿ ಆಲ್ಮೋಸ್ಟ್ ಒಂದು ದೊಡ್ಡ ಕಪ್ಪಲ್ಲಿ. ಇದು ಕೈಮಾ ಗೊಜ್ಜಾ, ಕೈಮಾ ಸಾರಾ? ಇಲ್ಲ, ಇದು ಕೈಮಾ ಸಾರು. ನೀರಾಗಿರುತ್ತಾ? ಇಲ್ಲ, ಇದು ನೀರಾಗೆ ಇರುತ್ತೆ. ಇದು ದೋಸೆಗೆ, ಇಡ್ಲಿಗೆ, ಪೂರಿ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಕರೆಕ್ಟ್. ಈ ಕೈಮಾ ಸಾರ್ ಜೊತೆ ನಮ್ಗೇನ್ ಮಾಡ್ಕೊಡ್ತೀರಾ? ನಿಮ್ಗೆ ಪೂರಿ ಮಾಡ್ತೀರಾ? ಹೌದು, ನಾನು ಹಸಿಟ್ಟು ಕಲ್ಸ್ಕೊಂಡ್ ಬಂದಿದ್ದೀನಿ. ಅದನ್ನ ಟ್ರಯಾಂಗಲ್ ಶೇಪ್ ಅಲ್ಲಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಮಾಡಿ. ಆಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಬೇಕು. ಓಕೆ. ಹಸಿಮೆಣಸಿನ್ಕಾಯಿ ಒಂದು 6-7 ಹಾಕೊಳ್ತಾ ಇದ್ದೀನಿ. ಓಕೆ. ನಿಮ್ ಖಾರದ ತಕ್ಕಂತೆ. ನಾವೆಲ್ಲ ನಾನ್ ವೆಜ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು. ಓಕೆ. ಸೊ ಖಾರವಾದ ವ್ಯಕ್ತಿಗಳ ನೀವೆಲ್ಲ? ಖಾರವಾದ ಮನುಷ್ಯರು. ಫ್ರಮ್ ಹಾರ್ಟ್ ಸ್ವೀಟ್. ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ. ಕಲ್ಲು ಉಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಓಕೆ. ಮಸಾಲೆಗೆನೆ ಹಾಕೋಬೇಕು. ಅರಿಶಿನ. ಓಕೆ. ಎಲ್ಲ ಹಾಕಾಯ್ತಾ?
ಚಕ್ಕೆ ಲವಂಗ ಹಾಕಿ. ಒಂದು 7ರಿಂದ 8 ಚಕ್ಕೆ ಲವಂಗ. ಓಕೆ, ಚಕ್ಕೆ ಫಸ್ಟ್ ಲವಂಗ ಹಾಕ್ತಾ ಇದ್ದೀರಾ? ಇದು ಲವಂಗ ಹಾಕೊಂಡಿದ್ದೀನಿ ಒಂದು 8 ಅಷ್ಟು. ಓಕೆ, ಇದು ಚಕ್ಕೆ. ಯಾ ಸಾಕಲ್ಲ ಇಷ್ಟು? ಯಾ ರುಬ್ಕೊಂಡ್ರೆ ಆಯ್ತಾ? ಹೌದು, ರುಬ್ಬೋದು. ರುಬ್ಕೊಳ್ಳಿ. ಇದು ಮೇನ್ ಏನಂದ್ರೆ ಉಂಡೆ ಚೆನ್ನಾಗಿ ಬರ್ಬೇಕು ಅಂದ್ರೆ ಜಾಸ್ತಿ ನೀರು ಹಾಕೊಳ್ದೆ ರುಬ್ಕೋಬೇಕು. ಹೌದೇನು? ಹೌದು, ಸ್ವಲ್ಪನೇ ಫಸ್ಟ್ ಅದು ಹಂಗೆ ನಾನು ರುಬ್ಕೊಂತೀನಿ, ಆಮೇಲೆ ಸ್ವಲ್ಪ ನೀರು ಹಾಕೊಳ್ತೀನಿ. ಮಾಡಿ ಮಾಡಿ. ಆಯ್ತಾ ರಕ್ಷಾ ಅವರೇ? ಇದು ಫುಲ್ ಪೇಸ್ಟ್ ಆಗ್ಬೇಕು. ಓಕೆ, ಪೇಸ್ಟ್ ಆಗಿದೆಯಾ? ಯಾ ಓಹೋ, ಆಗಿದೆ. ಆಮೇಲೆ ನಂತರ ಈ ಮಸಾಲೆ ಅರ್ಧ ಉಂಡೆ ಕಟ್ಟಕ್ಕೆ ಮಾಡ್ತೀವಿ, ಇನ್ನ ಅರ್ಧ ಸಾರಿಗೆ ಹಾಕೊಳ್ತೀವಿ. ಓಕೆ, ಸೊ ಇದು ಸಾರಿಗೆ ಹಾಕೊಳ್ಳೋಕೆ ಟೊಮ್ಯಾಟೊ ಹಾಕೊಂಡು ರುಬ್ಕೋಬೇಕು. ತಿರ್ಗಾ ಕಂಟಿನ್ಯೂಷನ್ ರುಬ್ಬೋದಿದೆಯಾ? ಹೌದು ಹೌದು. ಹಾಕಿ 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 ಹಾಕಿ. ಒಂದು ಟೊಮ್ಯಾಟೊ ಸಾಕು. ಓಕೆ, ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್. ಇವಾಗ ಎಷ್ಟು ಬೇಕಾ ನೀರು ಹಾಕೋಬೋದಲ್ಲ? ಇವಾಗ ಎಷ್ಟು ಇವಾಗ ಬೇಕಾದ್ರೂ ನೀರು ಹಾಕೋಬಹುದು. ಹಾಕೋಬಹುದು. ಬಟ್ ಕೈಮಾಗ ಮಾತ್ರ ನೀರು ಹಾಕಬಾರ್ದು, ಉಂಡೆ ಬರೋದಿಲ್ಲ ಅಲ್ವಾ? ಮುರಳಿ ಅವರೇ, ನಂಗೆ ಒಂದು ಬೌಲ್ ಐ ಮೀನ್ ಒಂದು ಕಡಾಯಿ ಆದ್ರೂ ಪರವಾಗಿಲ್ಲ. ಕಡಾಯಿ ಆದ್ರೂ ಪರವಾಗಿಲ್ವಾ? ತೊಳಿ, ಸಾಕಲ್ಲ ಇದು ಕಡಾಯಿ? ಓ, ಅದ್ಭುತವಾದ ಕಡಾಯಿ ಕೊಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ತುಪ್ಪ ಏನೂ ಬೇಡ. ಎಣ್ಣೆ ತುಪ್ಪ ಎಲ್ಲ ಏನು ಬೇಡವಾ? No. ಓಕೆ, ಬಾಲಕೃಷ್ಣ ಗುರುಜಿ ಅವ್ರು ನಿಮ್ಮ ಮನೆಗೆ ಬಂದಿದ್ರಾ? ಇಲ್ಲ ಬಂದಿಲ್ವಾ? ನಮ್ಮ ಇಲ್ಲ, ಕಾರ್ಯಕ್ರಮ ಅದೇ ನಮ್ಮ ಗೊತ್ತಾ ನಿಮ್ಗೆ? ಸ್ಪೆಷಲ್. ಗೊತ್ತು. ಹಾಲು, ಬೆಣ್ಣೆ, ತುಪ್ಪ, ಮೊಸರು ಇಲ್ಲದೆ ಅಡಿಗೆ ಮಾಡ್ತಾರೆ ಅವರು. ಹೌದು ಹೌದು. ಎಸ್, ಅವ್ರೇನ ಬಂದು ನಿಮಗೆ ಪ್ರೇರಣೆ ಕೊಟ್ಟಿಲ್ಲ ಇಲ್ಲ ಹಾಕ್ಬಾರ್ದು ಅಂತ ಇದು ನಾವು ಮಾಡೋ ಹೇಳ್ತಿದ್ದಾರೆ ಸ್ಟೈಲ್ ಹೀಗೇನೆ. ಓಕೆ 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 ಓಕೆ. ಯಾವುದೇ ತರದ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಬೇಕಾಗಿಲ್ಲ. ಏನು ಬೇಕಾಗಿಲ್ಲ. ಪಕ್ಕಾ ಟ್ರೆಡಿಷನಲ್ ಕೈಮಾ ಉಂಡೆ ಸಾರು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಇದನ್ನು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆಗ್ತಾ ಇರುತ್ತೆ ಬಿಡಿ, ಅದು ಪಡಗದು. ಅಷ್ಟು ತನಕ ನಾವು ಇದು ಕೈಮಾ ಉಂಡೆನ ಕಟ್ಕೊಳ್ಳೋದು. ಕಲ್ಸಿ. ಇದಕ್ಕೆ ಮೊಟ್ಟೆ ಹಾಕೊಳ್ತೀವಿ. ಮೊಟ್ಟೆ ಬೇರೆ ಹಾಕ್ತೀರಾ ಅದಕ್ಕೆ? ಹೌದು, ಇದನ್ನು ಉಂಡೆ ಹೊಡಿಬಾರ್ದು ಅಂತ. ಅಂದ್ರೆ ಚೆನ್ನಾಗಿ ಬೈಂಡಿಂಗ್ ಆಗ್ಲಿ ಅಂತ. ಆವಾಗ್ಲೇ ನಾನು ಸ್ವಲ್ಪ ತೆಗ್ದಿಟ್ಟಿದ್ದು ಹುರ್ಗಡ್ಲೆ ಮತ್ತೆ ಗಸಗಸೆ ಪೌಡರ್ ಗ್ರೇವಿಗೆ ಸ್ವಲ್ಪ ಹಾಕ್ತಾ ಇದ್ದೀವಿ. ಕುದಿ ಬಂದಿದೆ ಯಾವಾಗಲೇ ಸಾರಿಂದು. ಹಾ, ನೀವು ಹಾಕೊಳ್ಳೋಷ್ಟರಲ್ಲಿ ಕರೆಕ್ಟ್ ಹೋಗುತ್ತೆ ಅನ್ಕೊಂಡಿದ್ವಿ. ನೀರು ಬೇಕೇನೆ ಸ್ವಲ್ಪ? ಇಲ್ಲ, ಅದು ಗಸಗಸೆ ಎಲ್ಲ ಹಾಕಿರ್ತೀವಲ್ಲ, ಹೌದು ಬರುತ್ತೆ ಸಾಕು. ಓಕೆ, ಕೈಮಾ ಉಂಡೆ ಸಾರು ಮರಾಠಿ ವಿಧಾನದಲ್ಲಿ ಅಲ್ವಾ? ಹೌದು. ಓಕೆ ರಕ್ಷಾ, ಎಷ್ಟು ಉಂಡೆ ಮಾಡ್ತಾ ಇದ್ದೀರಾ? ಆಗುತ್ತೆ ಒಂದು ದಪ್ಪ ಮಾಡ್ರಿ. ಇದೇನ್ರಿ ಇಷ್ಟೇನು ಚಿಪ್ಪುಂಡ್ರಿ ನೀವು? ಸ್ವಲ್ಪ ದಪ್ಪ ಮಾಡ್ರಿ. ಗುಲಾಬ್ ಜಾಮೂನ್ಗಿಂತ ಸ್ವಲ್ಪ ದಪ್ಪ ಇದೆ ಇಷ್ಟೇ ನೋಡಿ. ಸಾಕಾ? ನಿಮ್ಮಲ್ಲಿ ಇಷ್ಟೇ ಇಲ್ಲ, ಮಾಡೋದಾ? ಅದು ಸಾರಿಗೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ, ಇನ್ ಸ್ವಲ್ಪ ದಪ್ಪ ಆಗುತ್ತೆ. ಓಕೆ, ಇವತ್ತಿನಿಂದ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಟಿಫನ್ ಬಾಕ್ಸ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದಾರೆ. ಮಕ್ಕಳಿಗೂ ಕಟ್ಬೋದು, ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಯಜಮಾನ್ರಿಗೂ ಮಾಡಿ ಕಳಿಸ್ಬೋದು. ಟಿಫಿನ್ ಬಾಕ್ಸ್ ರೆಸಿಪಿ ಶುರು ಆಗುತ್ತೆ ಇವತ್ತಿನಿಂದ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಓಕೆ, ಕುದೀತಾ ಇದೆ ಸಾರು. ಹಸಿ ವಾಸನೆ ಹೋಗ್ಬೇಕು. ಹೊಟ್ಟೋಯ್ತು ಹಸಿ ವಾಸನೆ ಅವಾಗ್ಲಿಂದ. ಇದ್ರಲ್ಲಿ ಯಾಕಂದ್ರೆ ನಾವೇನು ಹುರ್ಕೊಳ್ದಿರಲ್ಲ, ಎಲ್ಲ ನೀರು ತುಂಬಾ, ಸಾರು ತುಂಬಾ ನೀರಾಯ್ತು ಅಂತ ಅನಿಸ್ತಾ ಇಲ್ಲ? ಇದೆಲ್ಲ ಹಾಕಿದ್ಮೇಲೆ ಅದು ಕರೆಕ್ಟ್ ಗಟ್ಟಿ ಆಗುತ್ತಾ? ದೋಸೆ, ಇಡ್ಲಿಗೆ ಮತ್ತೆ ಚಪಾತಿಗೆ ನೀರಂಗೆ ಇರಬೇಕು ಅಂತೀರಾ? ಹೌದು. ಏನು ಮರಾಠಿಲಿ ಏನಂತಾರೆ ಈ ಸಾರಿಗೆ? ಕೈಮಾಚ ಆಮ್ಟಿ. ಜ್ವರ ಗೆಡ್ರಿ? ಕೈಮಾಚ ಆಮ್ಟಿ. ಕೈಮಾಚ ಆಮ್ಟಿ. ಓಕೆ, ಈಗ ನಾನು ಒಂದೊಂದೇ ಉಂಡೆಗಳು ಹಾಕೊಳ್ತಾ ಇದ್ದೀನಿ. ಹಾಕಿ ಹಾಕಿ. ವೆರಿ ಗುಡ್. ಕೈಮಾ ಉಂಡೆಯ ಸಾರನ್ನ ಮಾಡ್ತಾ ಇದ್ದೀರಾ ರಕ್ಷಾ? ಕೈಮಾ ಉಂಡೆ ಸಾರು ಹಂಗೆಲ್ಲ ತಿನ್ನಕ್ಕಾಗಲ್ಲ. ಜೊತೆಗೆ ಏನ್ ಕೊಡ್ತಾ ಇದ್ದೀರಾ? ಪುರಿ. ಓಕೆ, ಪುರಿ ಮಾಡ್ಬೇಕು ಅಂದ್ರೆ ಸುಮ್ನೆ ನಿಂತ್ಕೊಂಡಿದ್ರೆ ಆಗ್ಬಿಡುತ್ತಾ? ಪುರಿ ಆಗ್ಬಿಡುತ್ತಾ? ಹೌದು, ಅದಕ್ಕೆ ಕಡಾಯಿ ಇಡಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಷ್ಟು ನಿಮಿಷ ಕುದಿಬೇಕು ರಕ್ಷಾ ಇದು ಕೈಮಾ ಸಾರು? ನಾವು ಪುರಿ ಆಗಷ್ಟರಲ್ಲಿ ಕುದ್ಬಿಡುತ್ತಾ? ಇನ್ ಪೂರಿ ಮತ್ತೆ ಕೈಮಾ ಎರಡು ರೆಡಿ ಆಗುತ್ತೆ. ಇದನ್ನ ಈ ತರ ಕಟ್ ಮಾಡ್ಕೊಂತೀವಿ. ಓಕೆ, ಇದು ಬೇಗ ಆಗುತ್ತೆ ಪೂರಿ. ಬ್ರೇಕ್ಫಾಸ್ಟ್ಗೆಲ್ಲ ಮಕ್ಕಳಿಗೆ ಅರ್ಜೆಂಟ್ ಇರುವಾಗ ಚಪಾತಿ ತರ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ಬಿಟ್ಟು ಒಂದ್ 4 ಕಟ್ ಮಾಡ್ಬಿಟ್ರೆ ಇಟ್ ವಿಲ್ ಕಮ್ ಟು ಟ್ರಯಾಂಗಲ್ ಶೇಪ್. ಏನೇನೋ ಇಟ್ಟಿದ್ದೀರಾ ರೀ ನೀವು ರೀ ರಕ್ಷಾ? ಬಟ್ ಇದು ಒಳ್ಳೆ ಐಡಿಯಾ. ಒಂದೇ ಒಂದು ದೊಡ್ಡ ಚಪಾತಿ ಹೊಟ್ಕೊಂಡ್ಬಿಟ್ಟು ಅದನ್ನ ಪೂರಿ ಮಾಡ್ಬಿಡೋದು. ಓ, ಉಪ್ತಲ್ಲ ನೋಡ್ರಿ. ಅದನ್ನ ಲಟ್ಟಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಇವೆಲ್ಲ ಕಥೆ ಹೇಳ್ಬೇಡಿ ನೀವು. ಹೌದು, ಇದು ಹೇಗೆ? ಹೌದು ಹೌದು. ಓಕೆ, ನೀವು ಹಾಕೋಣ ಇನ್ನೊಂದು.
ಎತ್ಬೋದಲ್ಲ ಇನ್ನ. ಓಕೆ, ಪೂರಿ ಆಗಿದೆ. ಆ ಕಡೆ ಕೈಮಾ ಸಾರು ರೆಡಿ ಆಗಿದೆ. ಇನ್ನೇನಿಲ್ಲ, ಕತೆ ಹಾಕೊಂಡು ಬಾರಿಸ್ತಾ ಇರೋದಷ್ಟೇ. ನೀನೆ ನೋಡಿ, ನಿಮ್ ಕಲರು ರೆಡ್, ನೀವು ಇಟ್ಕೊಂಡಿರೋ ಬೌಲು ರೆಡ್, ಬಡಿಸೋಂತ ಸೌಟುನು ರೆಡ್ ಕಾಂಬಿನೇಷನ್ ಎಲ್ಲೋ. ಓಕೆ ನೋಡಿ, ಕೈಮಾ ಉಂಡೆ ತುಂಬಾ ಚೆನ್ನಾಗಿ ಬಂದಿದೆ. ವೆರಿ ಗುಡ್. ಇವಾಗ ಉಬ್ಬಿದೆ ಅಲ್ವಾ? ಸೈಜ್ ಸರಿ ಇದೆಯಾ ಮುರಳಿ ಅವರೇ? ಮೇಡಮ್ ಸರಿ ಇದೆ ಮೇಡಮ್. ಕೈಮಾಚ ಆಮ್ಟಿ ವಿತ್ ಪುರಿ. ಇದಕ್ಕೆ ಪುರಿ ಏನಲ್ವ, ಮರಾಠಿ ಪುರಿ ಏನದ? ಓಕೆ, ಕೈಮಾ ಉಂಡೆಯ ಸಾರಿನ ಜೊತೆಗೆ ಅದ್ಭುತವಾಗಿರುವಂತಹ ಪೂರಿಯನ್ನ ಕೊಟ್ಟಿದ್ದಾರೆ ರಕ್ಷಾ ಅವರು. ಯಲಹಂಕದಿಂದ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಯಾಕಂದ್ರೆ ಮರಾಠಿ ಸ್ಟೈಲ್ ತುಂಬಾ ರುಚಿಯಾಗಿರುತ್ತೆ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮರಾಠಿ ಸ್ಟೈಲ್ ಕೈಮಾಚ ಆಮ್ಟಿ ಮಾಡುವ ವಿಧಾನ: ಒಂದು ಬೌಲ್ಗೆ ಕೈಮಾ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸಿ ಜಾರಿಗೆ ಹುರಿಗಡಲೆ, ಗಸಗಸೆ ಹಾಕಿ ಪುಡಿ ಮಾಡಿ ಬೌಲ್ಗೆ ಹಾಕಿ ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಕಲ್ಲುಪ್ಪು, ಅರಿಶಿನ, ಲವಂಗ, ಚಕ್ಕೆ, ನೀರು ಹಾಕಿ ರುಬ್ಬಿ ಅರ್ಧ ಮಸಾಲೆಯನ್ನು ಕೈಮಾಗೆ ಹಾಕಿ ಇನ್ನರ್ಧ ಮಸಾಲಾ ಜೊತೆಗೆ ಟೊಮೆಟೊ, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಇದನ್ನು ಬಾಣಲೆಗೆ ಹಾಕಿ ಇದಕ್ಕೆ ಉಳಿದ ಪುಡಿ ಹಾಕಿ ಬೇಯಲು ಬಿಡಿ. ಕೈಮಾ ಮಿಶ್ರಣಕ್ಕೆ ಮೊಟ್ಟೆ ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಬಾಣಲೆಗೆ ಹಾಕಿ 10 ನಿಮಿಷ ಬೇಯಿಸಿದರೆ ಪೂರಿಯ ಜೊತೆ ಮರಾಠಿ ಸ್ಟೈಲ್ ಕೈಮಾಚ ಆಮ್ಟಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ. ಮಾಡಿ ತಿನ್ನುವ ಸ್ಥಳಕ್ಕೆ ಬಂದ್ಬಿಟ್ಟಿದೀವಿ ಅಂದ್ರೆ ಕಾಯಂಗೆ ಇಲ್ಲ. ನೆಕ್ಸ್ಟ್ ಹೌದು, ಪಡ ಮುಗಿಸ್ತಾ ಇರ್ಬೇಕು. ಹೆಂಗಿದೆ ಹಂಗೆ ಕರೆಕ್ಟ್ ಆಗಿ ಹೇಳಿ ಹೇಗಿದೆ ಅಂತ. ಮಾಡ್ದಾಗಲೇ ಗೊತ್ತಾಯ್ತು ಬಿಡ್ರಿ ಸಖತ್ತಾಗಿರುತ್ತೆ ಅಂತ. ಹೊಸಾಗಿದೆ. ಏನಿದೆ ಹೆಸರು? ಕೈಮಾಚ ಆಮ್ಟಿ. ಮರಾಠಿ ಸ್ಟೈಲ್ ಮಾಡಿರೋದ್ರಿಂದ ಮರಾಠಿ ಹೆಸರೇ ಹೇಳೋಣ ಅಂದ್ಬಿಟ್ಟು. ಖಂಡಿತ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಶಾ. ಈಸಿ ಇದೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೇಲಿ. ನಾನು ಹೇಳಿದ್ನಲ್ಲ, ಮರಾಠಿ ಶೈಲಿನ ಅಡುಗೆ ರುಚಿನೇ ಬೇರೆ ಇರುತ್ತೆ. ಅದೇ ಮೆಣಸಿನ್ಕಾಯಿ, ಅದೇ ಕೊತ್ತಂಬರಿನೇ ಹಾಕ್ಬೋದು. ಮಾಡ್ಕೊಳ್ಳೋವಂಥ ವಿಧಾನದಲ್ಲಿ ಅಡುಗೆ ಹೆಂಗಿರುತ್ತೆ ಡಿಸೈಡ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದೆ. ಧನ್ಯವಾದ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ರಕ್ಷಾ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬಾ ಸಿಕ್ಕಾಪಡೆ ಸಖತ್ತಾಗಿ ಅಡುಗೆ ಮಾಡಿ ತೋರಿಸಿದ್ದೀರಾ. ನಿಮಗೆ ಎಂಡೂರ ಅವರು ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಕಡಾಯಿ ಇದೆ, ವಿತ್ ವಾರಂಟಿ ಇದೆ. ಒಳ್ಳೆ ಕಿಚನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇವಾಗ ನಂಬರ್ 1 ಇವರೇನೇನೆ. ತಗೊಳ್ಳಿ, ಯೂಸ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾರೆ ಕೇಳೋಣ. ಇದು ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಬಂದಿದ್ದಾರೆ. ಸುಚಿತ್ರಾ ಅವರೇ ಬನ್ರಿ. ನಮಸ್ಕಾರ. ನಮಸ್ಕಾರ. ಏನು ಇವತ್ತೇನ್ ರೆಸಿಪಿ ಮಾಡ್ತಾರ ನೀವು? ಇವತ್ತಿಂದ ಲಂಚ್ ಬಾಕ್ಸ್ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಓ ಸಾರಿ, ಮರ್ತೇ ಹೋಯ್ತ್ರಿ ನನಗೆ. ನಾನೇ ಅವಳು ಅನ್ಕೊಳ್ತಾ ಇದ್ದೆ. ಓಕೆ. ಇವತ್ತಿಂದ ಸುಚಿತ್ರಾ ಅವರು ಲಂಚ್ ಬಾಕ್ಸ್ ರೆಸಿಪಿಗಳನ್ನ ತೋರಿಸ್ತಾ ಇದಾರೆ. ನೀವು ಮನೇಲಿ ಇರೋರಿಗೆಲ್ಲ ಮಾಡಿ ಕಳಿಸ್ಬೋದು, ಮಕ್ಳಿಗೂ ಮಾಡಿ ಕಳಿಸ್ಬೋದು, ದೊಡ್ಡವ್ರಿಗೂ ಮಾಡಿ ಕಳಿಸ್ಬೋದು. ಲಂಚ್ ಬಾಕ್ಸ್ ಅಲ್ಲಿ ಏನ್ ಹಾಕ್ಬೇಕು ಅನ್ನೋದೇ ದಿನ ಬೆಳಗ್ಗೆ ಕ್ವಶನ್ ಮಾರ್ಕ್ನ ತೆಗಿರಿ. ಒಗ್ಗರಣೆ ಡಬ್ಬಿ ನೋಡಿ ಸುಚಿತ್ರಾ ತೋರಿಸ್ತಾರೆ. ಅದನ್ನ ಮಾಡಿ ಅಳವಡಿಸ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಓಕೆ ಮೇಡಮ್, ಏನೇನ್ ತಂದಿದ್ದೀರಾ ಇವತ್ತು ಲಂಚ್ ಬಾಕ್ಸ್? ಡೇ 1 ಅಲ್ಲ ಇವತ್ತು? ಡೇ 1 ಇನ್ಸ್ಟೆಂಟ್ ಉತ್ತಪ್ಪ. ಇದು ಇನ್ಸ್ಟೆಂಟ್ ಉತ್ತಪ್ಪ ಅಂದ್ರೆ ಏನು? ಇನ್ಸ್ಟೆಂಟ್ ಆಗಿ ಮಾಡಬಹುದು. ಉತ್ತಪ್ಪ ಅಂದ್ರೆ ಏನ್ರಿ? ಉತ್ತಪ್ಪ ಅಂದ್ರೆ ದೋಸೆ ತರಾನೇ ಬರುತ್ತೆ, ದಪ್ಪಕ್ಕೆ ಬರುತ್ತೆ ನಿಮ್ಗೆ, ಸ್ಪಾಂಜಿಯಾಗಿ. ಹೌದಾ? ಅದನ್ನ ಮಾಡಕ್ಕೆ ಏನೇನ್ ತಿಳಿದೀರಾ? ಇನ್ಸ್ಟೆಂಟ್ ಉತ್ತಪ್ಪ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಮೊಸರು, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಜೀರಿಗೆ, ಹಸಿರು ಮೆಣಸಿನಕಾಯಿ, ತುಪ್ಪ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ? ಮಿಕ್ಸಿಂಗ್ ಬೌಲ್ ಏನ್ ಚೀಟಿ ಬಿಡಿ. ಓಕೆ. ಏನ್ ಸುಚಿತ್ರಾ ಇದು ಚಿರೋಟಿ ರವೆ. ರವೆಲ್ ಮಾಡ್ತೀರಾ ಚಿರೋಟಿ ರವೆ? ಅದೇ ಇನ್ಸ್ಟೆಂಟ್ ಅಂತ ಹೇಳಿದ್ನಲ್ಲ ನಿಮ್ಗೆ. ಹೌದು, ಯಾಕಂದ್ರೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಪ್ಲಾನಿಂಗ್ ಮಾಡಿಲ್ಲ ಅಂದ್ರೆ ಲಂಚ್ ಬಾಕ್ಸ್ ಏನ್ ಪ್ಯಾಕ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಇನ್ಸ್ಟೆಂಟ್ ಆಗಿ ಅಂದ್ರೆ ಅಕ್ಕಿ ನೆನ್ಸಿರಲ್ಲ, ದೋಸೆ ಮಾಡೋದಕ್ಕೆ ಆಗೋದಿಲ್ಲ. ಇದು ಇನ್ಸ್ಟೆಂಟ್ ಆಗಿ ಇಮಿಡಿಯೇಟ್ ಆಗಿ ಕಲಸಿ ಹಾಗೆ ಮಾಡಬಹುದು. ಮಾಡಿ ಹೆಂಚಿಡ್ತೀರಾ ತಾನೆ? ಹೆಂಚು. 1 ಬೌಲ್ ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ಓಕೆ. 1 ಬೌಲ್ ಚಿರೋಟಿ ರವೆ. ಓಕೆ. ಇದು ಮೊಸರು ತಗೊಂಡಿದ್ದೀನಿ. ಓಕೆ. ಅರ್ಧ ಅಥವಾ ಮುಕ್ಕಾಲು ಬೌಲ್ ಎಷ್ಟು ಹಿಡಿಯುತ್ತೆ ಅಷ್ಟು. ಅದ್ರ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬಹುದು. ಓಕೆ.
ರವೆಗೆ ಮೊಸರನ್ನ ಕಲಿಸ್ಕೊಳ್ತಾ ಕಲಿಸ್ತಾ ಇದೀವಿ. ಇದೀವಿ ಯಾಕಂದ್ರೆ ಇಲ್ಲಿ ನಾವು ಇನ್ಸ್ಟೆಂಟ್ ಅಂತ ಹೇಳಿದೀನಿ. ಹೌದು. ಅಕ್ಕಿ ನೆನ್ಸಿ ರುಬ್ಬಿ ಮಾಡಷ್ಟು ಇದಿಲ್ಲ, ಅದು ಟೈಮ್ ಇಲ್ಲ, ಟೈಮ್ ಇರಲ್ಲ. ಬೆಳಗ್ಗೆ ಹೊತ್ತು ಬೇಗ ಮಾಡ್ಬೇಕು ಮಕ್ಕಳಿಗೆ, ನೆನ್ಸೋದು ಮರ್ತೋಗಿರುತ್ತೆ, ಮರ್ತೋಗಿರುತ್ತೆ, ಏನ್ ಮಾಡ್ಬೇಕು ಏನ್ ಅಂತ ಪ್ಯಾಕ್ ತಲೆನೋವಾಗುತ್ತೆ. ಮಾಡ್ಬೇಕು ಅಂತ Yes, ಗೊತ್ತಾಗಲ್ಲ. yes, yes. ರವೆ ಮತ್ತೆ ಮೊಸರು ಈರುಳ್ಳಿ ಇದೆಲ್ಲ ಮನೇಲಿ ಇದ್ದೇ ಇರುತ್ತೆ ಇಂಗ್ರೀಡಿಯೆಂಟ್ಸ್. ಓಕೆ, ನೀರ್ ಹಾಕಂಗಿಲ್ವಾ? ಇಲ್ಲೊಂದು 1/4 ಕಪ್ ಅಷ್ಟು ಮೊಸರು ಹಾಕಿದ್ದೀನಿ ನಾನು, 1 ಕಪ್ ಚಿರೋಟಿ ರವೆಗೆ. Okay. ನೀರ್ ಹಾಕ್ತೀನಿ ನಾನು. ಓಕೆ 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 ಓಕೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈಗ ನಾವು ಇದನ್ನೇನ್ ಸ್ಟಫಿಂಗ್ ತರ ಮಾಡ್ತೀವಿ ಇದೆಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ನ, ಓಕೆ ಇದನ್ನ ಬ್ರೆಡ್ ಮೇಲೆ ಕೋಟ್ ಮಾಡಿ ಜಸ್ಟ್ ಹಂಗೆ ಶಾಲೋ ಫ್ರೈ ಮಾಡಿದ್ರೆ ಬ್ರೆಡ್ ಉತ್ತಪ್ಪ ಆಗುತ್ತೆ. ಓಕೆ. ಜೀರಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ. ಹೌದು, ಸಂಪ್ಳಕ್ಕೆನೆ ಇದಕ್ಕೇನೆ ಜೀರಿಗೆ ಆದ್ಮೇಲೆ. ಓಕೆ. ಉಪ್ಪು, ಶುಂಠಿ ಸ್ವಲ್ಪ ಹಾಕಿ ಮೇಡಮ್. ಮಕ್ಕಳಿಗೆ ಬೇಡ ಅನ್ಸಿದ್ರೆ ಇದು ಆಪ್ಷನಲ್, ಹಾಕೋದ್ ಬೇಡ, ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ. ಫೈನ್ ಆಗಿ ಗ್ರೇಟ್ ಮಾಡಿ ಹಾಕಂತದ್ದು. ಸ್ವಲ್ಪನೇ ಹಾಕೋಣಾಗಿದೆ, ಸಾಕು. ಇದು ಅಷ್ಟೇ, ಹಸಿಮೆಣಸಿನಕಾಯಿ ಆಪ್ಷನಲ್. Okay. ಸಣ್ಣ ಮಕ್ಕಳಿಗೆ ಮಾಡುವಾಗ ಹಸಿಮೆಣಸಿನಕಾಯಿ ಬೇಡ. ಬೇಡ, ಇಷ್ಟೇನಾ? ಇಷ್ಟು ಕಲ್ಸಿಟ್ಟು ಒಂದು 10 ನಿಮಿಷ, 5 ರಿಂದ 10 ನಿಮಿಷ ಬಿಟ್ಬಿಡ್ಬೇಕು, ನೆನ್ಸಿಟ್ರೆ ಸಾಕು. ಓಕೆ. ತುಂಬಾ ಸ್ಪ್ರೆಡ್ ಮಾಡೋದು ಬೇಡ, ದಪ್ಪ ಬರ್ಬೇಕಿದು. ಸಾಕು. ಈರುಳ್ಳಿ, ಈರುಳ್ಳಿನೇ ಮೇನ್ ಇದಕ್ಕೆ ಉತ್ತಪ್ಪಕ್ಕೆ. ಫೈನ್ ಆಗಿ ಚಾಪ್ ಮಾಡಿರ್ಬೇಕು. ಓಕೆ. ಬರೀ ಆನಿಯನ್ ಉತ್ತಪ್ಪನೂ ಮಾಡ್ತಾರೆ, ಹೌದೌದು. ಬರೀ ಈರುಳ್ಳಿ ಸಹ ಹಾಕೋಬಹುದು. ಓಕೆ. ಆಮೇಲೆ ಕ್ಯಾಪ್ಸಿಕಮ್ ವೆರಿ ಗುಡ್, ಸಣ್ಣದಾಗಿ ಹೆಚ್ಚಿರೋಂಥದ್ದು. ಓಕೆ. ಆಮೇಲೆ ಕ್ಯಾರೆಟ್ ಫೈನ್ ಆಗಿ ಗ್ರೇಟ್ ಆಗಿದೆ. ಓಕೆ. ಮುಚ್ಚಬೇಕಾ? ಏನು ಬೇಡ ಅಲ್ಲ? ಮುಚ್ಚಬೇಕು, ಮುಚ್ಚಬೇಕಾ? ಮುಚ್ಚಬೇಕು, ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು. ಓಕೆ ಓಕೆ. ಇನ್ನೇನು ಹಾಕ್ಬೇಕ್ರಿ? ಅಲ್ಲ, ಒಂಚೂರು ಪ್ರೆಸ್ ಮಾಡೋಣ ಸ್ಟಫಿಂಗ್ಸ್. ಏನು ಸ್ಟೆಪ್ ಬಿಡಿ. ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ ನಿಧಾನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು. ಓಕೆ. ಕ್ಲೋಸ್. ಓಕೆ, ಸಖತ್ತಾಗಿ ಬಂದಿದೆ. ತಿರ್ಗಿಸ್ರಿ. ಬರುತ್ತಾ ಅಂತ ಕೇಳಿದ್ರಿ ನೀವು. ಹೌದು, ನಮ್ಗೆ ಇನ್ಸ್ಟೆಂಟ್ ಅಂತ ನಾನು ಗೊತ್ತಿಲ್ಲ. ಹೇಳಿದೆ, ಅದಕ್ಕೇನೆ ಇನ್ಸ್ಟೆಂಟ್ ಎಲ್ಲ ಹೇಳ್ಬೇಕಾದ್ರೆ ನಮ್ಗೆ ಹೇಳ್ಬೇಕ್ರಿ. ಅದೇನೋ ಬ್ರೆಡ್ ಇಂದ ಹೇಳ್ತಾರೆ ಕತೆ, ಸ್ವಲ್ಪ ಹೇಳಿ. ಅದೇನೋ ಬ್ರೆಡ್ ಬ್ರೆಡ್ ಅಂತ ಇದ್ರೆ ಅವಾಗಿಂದ. ಹೀಗೆ ನೋಡಿ, ಗಟ್ಟಿ ಇದೆಲ್ಲ ಬ್ಯಾಟರು. ಹೌದು. ಇದೆಲ್ಲ ಸ್ಟಫಿಂಗ್ ಮಾಡಿದೀನಿ, ಆಯ್ತು. ಅದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬಹುದು. ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬ್ರೆಡ್ ಮೇಲೆ ಸ್ಟಫ್ ಮಾಡಿ ಬಟರ್ ಹಾಕಿ 2 ಸೈಡುನು. ಏಯ್, ಸ್ಟಫ್ ಗಿಫ್ ಇಲ್ಲ, ನೀಟಾಗಿ ಹೇಳ್ರಿ, ಈಸಿಯಾಗಿ ಅರ್ಥ ಆಗಂಗ್ ನಮ್ಗೆ. ಇದೆಲ್ಲ ಅದ್ರೊಳಗೆ ಹಾಕ್ಬಿಡ್ತೀವಿ, ಬ್ರೆಡ್ ಮೇಲೆ ಅದನ್ನ ಹಾಕೊಳ್ತೀವಿ. ಬ್ರೆಡ್ ಮೇಲೆ ಅದನ್ನ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ಈಸಿಯಾಗಿ ಹೇಳ್ಬೇಕು ನಮ್ಗೆ. ನೀವು ಸ್ಟಫ್ ಮಾಡಿ ಗಿಫ್ಟ್ ಮಾಡಿ ಅಂತ ಹೇಳಿದ್ರೆ ನಮ್ಗೆಲ್ಲ ಅರ್ಥ ಆಗಲ್ಲ ರೀ. ಹೆಂಚ್ ಮೇಲೆ ಹಾಕಿ ಯಾ ಕೊಡ್ಬೋದು ಮಕ್ಕಳಿಗೆ. ಸಖತ್ತಾಗಿ ಬಂದ್ ನೋಡಿದ್ವಿ, ಅದ್ಭುತ ಊತಪ್ಪ. ಇನ್ಸ್ಟೆಂಟ್ ಉತ್ತಪ್ಪ. ಇನ್ಸ್ಟೆಂಟ್ ಉತ್ತಪ್ಪ ನೋಡಿ, ಊತಪ್ಪ ಸಖತ್ತಾಗಿದೆ. ಅಂದ್ರೆ ಇದೇನಂದ್ರೆ ಸಂಪ್ಳ ಸಿಗದೆ ಇದ್ದಾಗ, ಸಂಪ್ಳ ರುಬ್ಬಿಸ್ತಾ ಇದ್ದಾಗ, ಮನೇಲಿ ಏನಾದ್ರೂ ಈ ತರ ಮಾಡ್ಕೋಬೇಕಲ್ಲ, ಏನ್ ಮಾಡೋದು ಅಂತ ಕನ್ಫ್ಯೂಷನ್ ಆದಾಗ ಇದನ್ನ ಮಾಡ್ಕೋಬೇಕು. ಇದು ಇನ್ಸ್ಟೆಂಟು, ಏನ್ ಮಾಡಿದ್ರು ಸುಚಿತ್ರ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಇನ್ಸ್ಟೆಂಟ್ ಉತ್ತಪ್ಪ ಮಾಡುವ ವಿಧಾನ: ಒಂದು ಬೌಲ್ಗೆ 1 ಕಪ್ ಚಿರೋಟಿ ರವೆ, 1/4 ಕಪ್ ಮೊಸರು, ನೀರು ಹಾಕಿ ಮಿಕ್ಸ್ ಮಾಡಿ. ಜೊತೆಗೆ ಜೀರಿಗೆ, ಉಪ್ಪು, ತುರಿದ ಶುಂಠಿ, ಹಸಿರು ಮೆಣಸಿನಕಾಯಿ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ 10 ನಿಮಿಷ ನೆನೆಯಲು ಬಿಡಿ. ನಂತರ ಕಾದ ತವಾದ ಮೇಲೆ ಎಣ್ಣೆ ಹಚ್ಚಿ ದೋಸೆ ಹಾಕಿ ಮೇಲೆ ಹೆಚ್ಚಿದ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್ ತುರಿ, ತುಪ್ಪ ಹಾಕಿ ಬೇಯಿಸಿದರೆ ಇನ್ಸ್ಟೆಂಟ್ ಉತ್ತಪ್ಪ ರೆಡಿ ಟು ಈಟ್. ಓಕೆ, ನೋಡೋಣ ಹೆಂಗಿದೆ ಅಂತ ಹೇಳಿ. ನೀವು ಹೇಳಿ, ಅದು ಹೇಗೆ ನಾವು ಫರ್ಮೆಂಟ್ ಮಾಡಿಲ್ಲ ಸಂಪ್ಳನ, ಹಾಗೆ ಇನ್ಸ್ಟೆಂಟ್ ಆಗಿ ಮಾಡಿರೋದು ಹೇಗೆ ಬಂದಿದೆ ಅಂತ ಹೇಳ್ಬೇಕು. ಕೆಲವರು ಮನೆಯವರು ಈ ತರ ಕೊಟ್ಬಿಡ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ. ಚೆನ್ನಾಗಿದೆ. ಶುಂಠಿ ಹಾಕಿದ್ದು ಎಕ್ಸ್ಟ್ರಾರ್ಡಿನರಿ. ಹೌದು, ಅದಕ್ಕೆ ನಾನು ಹೇಳಿದೆ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಮಕ್ಕಳಿಗೆ ಬೇಡ ಅನ್ಸಿದ್ರೆ ಫೈನ್ ಆಗಿ ತುರಿದು ಹಾಕಿದ್ರೆ ಏನು ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿದೆಯಪ್ಪ. ಇಡ್ಲಿ ದೋಸೆಗೆಲ್ಲ ರುಬ್ಬೇಕು, ಟೈಮ್ ಇರೋದಿಲ್ಲ ನೆನ್ಸಿಡೋದಕ್ಕೆ, ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಟಿವಿ ನೋಡ್ತಾ ಕೂತ್ಬಿಟ್ಟಿರ್ತೀವಿ, ಜ್ಞಾಪಕ ಬಂದಿರಲ್ಲ. ಹೌದು. ಜೀರಿಗೆ, ಶುಂಠಿ ಇದು ಅದನ್ನ ಮರ್ಸ್ಬಿಡ್ತಾ ಇದೆ. ಇನ್ನೊಂದ್ಸರಿ ಹೇಳ್ತಿದ್ವಿ, ರುಬ್ಕೊಂಡಿರೋದಲ್ಲ ರೀ, ಇನ್ಸ್ಟೆಂಟ್ ಆಗಿ ತಿನ್ಬೇಕು ಅಂದಾಗ ಮನೇಲಿರೋ ರವೆ ತಗೊಂಡ, ರವೆಗೆ ಮೊಸರು ಹಾಕ್ತಾ, ಮೊಸರನ್ನ ತೆಗೆದು
ದೋಸೆ ಹಿಟ್ಟು ಥರ ಮಾಡ್ಕೊಂಡು ದೋಸೆ ಹಾಕಿದ್ರೆ ಈ ಥರ ಬರುತ್ತೆ. ಇದ್ರ ಮೇಲೆ ಈ ತರಕಾರಿಗಳೆಲ್ಲ ಹಾಕೊಂಡ್ರೆ ತಿನ್ನಕ್ಕೆ ಅದ್ಭುತವಾದಂಥ ರುಚಿ. ಇವತ್ತಿಂದ ನಿಮ್ಮ ಟಿಫಿನ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಜನ ಕಾಯ್ತಾ ಇರ್ತಾರೆ ಸುಚಿತ್ರಾ ಏನ್ ತೋರಿಸ್ತಾರೆ, ನಾಳೆ ಏನು ಮಕ್ಕಳಿಗೆ ಏನ್ ಟಿಫಿನ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಅಂತ. ಬೇಗ ರೆಡಿ ಮಾಡ್ಕೊಳ್ಳಿ. ಖಂಡಿತ. ನೆಕ್ಸ್ಟ್ 5 days ನಿಮ್ ಜೊತೆಗೆ ನಾವು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನೀನು ಟೈಮ್ ಆಯ್ತಾ? ಏನ್ರಿ ಟೈಮ್ ಆಗೋಯ್ತಾ? ಅಯ್ಯೋ ಸಾರಿ 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 ಸಾರಿ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಹೇಳಿ ಮುರಳಿ, ತಿಂತ ನಿಂತ್ಬಿಟ್ರೆ ಸಮಯನೇ ನೋಡಲ್ವಲ್ಲಪ್ಪ ನೀವು ಅಂತ ಇದ್ದೀರಾ. ಏನು ಮಾಡೋದು, ಇವತ್ತಿದ ಹೊಸ ಸೆಗ್ಮೆಂಟ್ ಬೇರೆ ಶುರು ಮಾಡಿದ್ದೀವಿ, ಟಿಫಿನ್ ಬಾಕ್ಸ್ ರೆಸಿಪಿ. ಇದೆಲ್ಲ ತಿನ್ಕೊಳ್ಬೇಕಂದ್ರೆ ಟೈಮ್ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.